सर्व समस्याओं का एक समाधान आत्मिक स्थिति। ಎಲ್ಲ ಸಮಸ್ಯೆಗಳ ಒಂದೇ ಸಮಾಧಾನ ಆತ್ಮಿಕ ಸ್ಥಿತಿ. भाग 2 ಭಾಗ 2 आत्मिक स्थिति में रहने के फायदे। ಆತ್ಮಿಕ ಸ್ಥಿತಿಯಲ್ಲಿ ಇರೋದ್ರಿಂದ ಲಾಭ. यहाँ तो तपस्या है ही आत्मिक स्थिति में रहने की। ಇಲ್ಲಂತೂ ತಪಸ್ಸೇನೇ ಆಗಿದೆ ಆತ್ಮಿಕ ಸ್ಥಿತಿಯಲ್ಲಿರೋದು. चाहे देवता हो, चाहे देवी कुल का हो, चाहे आसुरी कुल का हो, ದೇವತೆಗಳೇ ಆಗಿರಲಿ, ದೈವಿ ಕುಲದವರೇ ಆಗಿರಲಿ, ಆಸುರಿ ಕುಲದವರೇ ಆಗಿರಲಿ. लेकिन जो आत्मिक स्थिति में ज्यादा रहता है, ಆದರೆ ಯಾರು ಆತ್ಮಿಕ ಸ್ಥಿತಿಯಲ್ಲಿ ಜಾಸ್ತಿ ಇರ್ತಾರೆ उसके पापों का विनाश करने के लिए शिव बाप बांधा हुआ है। ಅವ್ರ ಪಾಪ ಕರ್ಮಗಳ ವಿನಾಶವನ್ನು ಮಾಡಲಿಕ್ಕೋಸ್ಕರ ಶಿವ ತಂದೆನೂ ಸಹ ಬಂಧಿತ ಆಗಿದ್ದಾರೆ. एक वाणी में बाबा ने बताया, आत्मिक स्थिति से ಒಂದು ವಾಣಿಯಲ್ಲಿ ಬಾಬಾ ಹೇಳಿದ್ದಾರೆ ಏನಂತ, ಆತ್ಮಿಕ ಸ್ಥಿತಿಯಿಂದ बाप भिन्न है क्या? ತಂದೆ ಏನು ಬೇರೆ ಆಗಿದಾರ? भिन्न है, ಕೇಳ್ತಾ ಇದ್ದಾರೆ ಬಾಬಾ, ತಂದೆ ಏನು ಬೇರೆ ಆಗಿದಾರ, ಭಿನ್ನ ಆಗಿದಾರ? है? आत्मा बिंदु, बाप भी बिंदु, ಆತ್ಮನೂ ಬಿಂದು ಮತ್ತೆ ತಂದೆನೂ ಬಿಂದು, तो अलग कहाँ है? ಮತ್ತೆ ಬೇರೆ ಎಲ್ಲಾಗಿದ್ದಾರೆ? कुछ मत करो, एक ही प्रैक्टिस कर जाओ। ಏನು ಮಾಡಬೇಡಿ, ಕೇವಲ ಒಂದೇ ಪ್ರಾಕ್ಟೀಸನ್ನು ಮಾಡ್ತಾ ಹೋಗಿ. मैं आत्मा ज्योति बिंदु, ನಾನು ಆತ್ಮ ಜ್ಯೋತಿರ್ಬಿಂದು. बाप अपने आप तुम्हारे पास आ जाएगा। ತಂದೆ ಸ್ವತಃನೇ ನಿಮ್ಮ ಹತ್ರ ಬಂದ್ಬಿಡ್ತಾರೆ. देवानियों में बाप नहीं आता, ದೇಹಾಭಿಮಾನಿಗಳಲ್ಲಿ ತಂದೆ ಬರೋದಿಲ್ಲ, आत्माभिमानियों में बाप आता है। ಆತ್ಮಾಭಿಮಾನಿಗಳಲ್ಲಿ ತಂದೆ ಬರ್ತಾರೆ, सेवा करेगा। ಸೇವೆಯನ್ನು ಮಾಡ್ತಾರೆ. देवान में रह के सेवा करेंगे, ದೇಹಾಭಿಮಾನದಲ್ಲಿ ಇದ್ಬಿಟ್ಟು ಸೇವೆಯನ್ನು ಮಾಡಿದರೆ सफलता नहीं मिलेगी। ಸಫಲತೆ ಸಿಗೋದಿಲ್ಲ. आत्मिक स्थिति में रह करके सेवा करेंगे, ಆತ್ಮಿಕ ಸ್ಥಿತಿಯಲ್ಲಿ ಇದ್ಬಿಟ್ಟು ಸೇವೆಯನ್ನು ಮಾಡಿದರೆ बाप आकर के सर्विस करेगा। ತಂದೆ ಬಂದ್ಬಿಟ್ಟು ಸರ್ವಿಸ್ ಮಾಡ್ತಾರೆ. सफलता ಸಫಲತೆ आत्मिक स्थिति में स्थित हुए बगैर बाप की याद नहीं आ सकती। ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಲಿಲ್ಲ ಅಂದರೆ ತಂದೆ ನೆನಪು ಬರಲಿಕ್ಕೆ ಸಾಧ್ಯನೇ ಇಲ್ಲ. जितना जितना हम प्रैक्टिस करते जाते हैं ಎಷ್ಟೆಷ್ಟು ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ कि हम ज्योति बिंदु आत्मा है, ಅಂದರೆ ನಾವು ಜ್ಯೋತಿರ್ಬಿಂದು ಆತ್ಮ ಆಗಿದ್ದೀವಿ ಅಂತ, उतना उतना बाप की याद स्वतः पक्की होती जाती है। ಅಷ್ಟೇ ತಂದೆಯ ನೆನಪು ಸ್ವತಃನೇ ಪಕ್ಕ ಆಗ್ತಾ ಹೋಗುತ್ತೆ. बाप हमारे नजदीक आता जाता है, ತಂದೆ ನಮ್ಮ ಹತ್ರ ಬರ್ತಾ ಹೋಗ್ತಾರೆ. बुद्धि में दृढ़ता आती जाती है, ಬುದ್ಧಿಯಲ್ಲಿ ದೃಢತೆ ಬರ್ತಾ ಹೋಗುತ್ತೆ. बुद्धि हिलेगी नहीं। ಬುದ್ಧಿ ಅಲ್ಲಾಡೋದೇ ಇಲ್ಲ. अमृत वेले बाप को याद न भी करें, ಬಲ್ಲೆ ಅಮೃತ ವೇಳೆ ತಂದೆಯನ್ನ ನೆನಪು ಮಾಡಲಿಲ್ಲದ್ರೂ ಪರವಾಗಿಲ್ಲ, ज्योति बिंदु आत्मा की याद में ही बैठ जाए। ಕೇವಲ ಆತ್ಮ ಜ್ಯೋತಿರ್ಬಿಂದುನ ನೆನಪಿನಲ್ಲೇ ಕುತ್ಕೊಂಡ್ಬಿಡಿ. आत्मा को याद करना सहज होता है, ಆತ್ಮನ ನೆನಪು ಮಾಡೋದಂತೂ ಸಹಜ ಆಗಿರುತ್ತೆ, क्योंकि प्रकृति के अंदर ही बैठी हुई है। ಯಾಕೆಂದ್ರೆ ಭ್ರುಕುಟಿಯ ಮಧ್ಯದಲ್ಲೇ ಆತ್ಮ ಕುತ್ಕೊಂಡಿದೆ. तो उस सहज याद की स्थिति में जो टिक जाएंगे तो आत्मा से बाप परमात्मा दूर नहीं। ಮತ್ತೆ ಆ ಥರ ಸಹಜ ನೆನಪಿನ ಸ್ಥಿತಿಯಲ್ಲಿ ಯಾರು ಸ್ಥಿತರಾಗ್ತಾರೆ ಅವರಿಂದ ಪರಮಾತ್ಮ ತಂದೆ ದೂರನೇ ಇಲ್ಲ. आत्मिक स्थिति से परमात्मा बाप दूर नहीं है। ಆತ್ಮಿಕ ಸ್ಥಿತಿಯಿಂದ ಪರಮಾತ್ಮ ತಂದೆ ದೂರನೇ ಇಲ್ಲ. जहाँ बच्चा है वहाँ बाप है, ಎಲ್ಲಿ ಮಗು ಇದ್ದಾರೆ ಅಲ್ಲಿ ತಂದೆನೂ ಇದ್ದಾರೆ. जहाँ आत्मिक स्थिति नहीं है ಎಲ್ಲಿ ಆತ್ಮಿಕ ಸ್ಥಿತಿನೇ ಇಲ್ಲ, देवान है, ದೇಹಾಭಿಮಾನ ಇದೆ ಎಲ್ಲಿ, वहाँ रावण होगा, ಅಲ್ಲಂತೂ ರಾವಣ ಇರ್ತಾನೆ, बाप नहीं होगा। ಅಲ್ಲಿ ತಂದೆ ಇರೋದಿಲ್ಲ. बाप अपने बच्चों के पीछे छत्र छाया माफिक रहता है, ತಂದೆ ತಮ್ಮ ಮಕ್ಕಳ ಹಿಂದೆ ಛತ್ರಛಾಯೆ ಥರ ಇರ್ತಾರೆ. आत्मा से परमात्मा बाप दूर नहीं हो सकता। ಆತ್ಮನಿಂದ ಪರಮಾತ್ಮ ತಂದೆ ದೂರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. इसलिए आत्मिक स्थिति में रहकर ಅದಕ್ಕೋಸ್ಕರ ಆತ್ಮಿಕ ಸ್ಥಿತಿಯಲ್ಲಿ ಇದ್ಬಿಟ್ಟು परमात्मा बाप को याद करना सहज
है। ಪರಮಾತ್ಮ ತಂದೆಯನ್ನು ನೆನಪು ಮಾಡೋದು ಸಹಜ ಆಗಿದೆ. ये कहते हैं पहले आत्मा को याद करो, आत्मिक स्थिति में अपन को आत्मा समझकर। ಅದಕ್ಕೋಸ್ಕರ ಹೇಳ್ತಾರೆ, ಮೊದಲು ಆತ್ಮನ ನೆನಪು ಮಾಡಿ, ಸ್ವಯಂನ ಆತ್ಮ ಅಂತ ತಿಳ್ಕೊಂಡು ಆತ್ಮಿಕ ಸ್ಥಿತಿಯಲ್ಲಿದ್ದು ನೆನಪು ಮಾಡಿ, फिर बाप को याद करो। ಮತ್ತೆ ತಂದೆಯನ್ನು ನೆನಪು ಮಾಡಿ. सुबह से लेकर के शाम तक ये प्रैक्टिस करें, पक्की पक्की। ಬೆಳಗ್ಗೆಯಿಂದ ರಾತ್ರಿವರೆಗೂ ಪಕ್ಕ ಈ ಥರ ಪ್ರಾಕ್ಟೀಸನ್ನು ಮಾಡಿ. ಏನಂತ कि हम ज्योति बिंदु आत्मा है, ಅಂದರೆ ನಾವು ಜ್ಯೋತಿರ್ಬಿಂದು ಆತ್ಮ ಆಗಿದ್ದೀವಿ. और दूसरी भी आत्मा जो जरूर मिलती है, जुलती है, संपर्क संबंध में आती है, उनको भी हम क्या देखें? ಅಂದರೆ ಯಾರೇ ಆತ್ಮಗಳು ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರ್ತಾರೆ, ಯಾರೇ ನಮ್ಮ ಹತ್ರ ಮಾತಾಡ್ತಾರೆ ಇರ್ತಾರೆ, ಅವ್ರನ್ನೆಲ್ಲ ನಾವು ಯಾವ ದೃಷ್ಟಿಯಿಂದ ನೋಡಬೇಕು? ज्योति बिंदु आत्मा के रूप में। ಜ್ಯೋತಿರ್ಬಿಂದು ಆತ್ಮನ ರೂಪದಲ್ಲೇ ನೋಡಬೇಕು. अगर ये प्रैक्टिस पक्की पड़ेगी, ಒಂದು ವೇಳೆ ಈ ಪ್ರಾಕ್ಟೀಸ್ ಪಕ್ಕ ಆಗೋಗ್ಬಿಟ್ರೆ तो शर्त यह है कि आत्मा को परमात्मा जरूर याद आएगा। ಅವಾಗಂತೂ ಆತ್ಮನಿಗೆ ಪರಮಾತ್ಮ ಖಂಡಿತವಾಗಿ ನೆನ್ಪು ಬರ್ತಾರೆ. ಇದಂತೂ ಚಾಲೆಂಜ್ ಇದೆ. क्या आत्मा बच्चा बने और बच्चा आत्मा को परमात्मा बाप याद ना आए, ये हो नहीं सकता। ಅಂದರೆ ಆತ್ಮ ಮಗು ಆಗಿದ್ರೆ ಆ ಮಗು ರೂಪಿ ಆತ್ಮನಿಗೆ ಪರಮಾತ್ಮ ತಂದೆ ನೆನ್ಪು ಬರಲಿಕ್ಕೆ ಬರ್ತಾ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. जहाँ जहाँ आत्मिक स्वरूप होगा वहाँ परमात्मा साथ साथ रहेगा। ಎಲ್ಲೆಲ್ಲಿ ಆತ್ಮಿಕ ಸ್ವರೂಪ ಇರುತ್ತೋ ಅಲ್ಲಲ್ಲಿ ಪರಮಾತ್ಮ ತಂದೆ ಜೊತೆಯಲ್ಲೇ ಇರ್ತಾರೆ. मन मना भव जो बाप की स्टेज है, आत्मिक स्टेज, ಮನ್ಮನಾಭವ ಅಂದರೆ ತಂದೆಯ ಸ್ಟೇಜ್ ಏನಿದೆ, ಆತ್ಮಿಕ ಸ್ಟೇಜ್, उसी स्टेज में हम भी रहेंगे। ಅದೇ ಸ್ಟೇಜ್ನಲ್ಲಿ ನಾವು ಸಹ ಇರಬೇಕು. टाइम वेस्ट न करें। ಟೈಮ್ ವೇಸ್ಟ್ ಮಾಡಬಾರ್ದು. क्या ये स्टेज ही अंत समय में काम आवेगी। ಏನಂತ ಹೇಳಿದ್ರು, ಈ ಸ್ಟೇಜೇ ಅಂತಿಮ ಸಮಯದಲ್ಲಿ ಉಪಯೋಗಕ್ಕೆ ಬರುತ್ತೆ. जब विनाश होगा, चारों तरफ खून खराबा होना शुरू होगा, ಯಾವಾಗ ವಿನಾಶ ಆಗುತ್ತೆ, ನಾಲ್ಕಾರು ಕಡೆ ರಕ್ತದ ನದಿ ಹರಿಲಿಕ್ಕೆ ಆರಂಭ ಆಗುತ್ತೆ, लोग वायरे हो जाएंगे, पागलों जैसे आसन करने लगेंगे। ಜನಗಳು ಹುಚ್ಚರಾಗಿ ಹೋಗ್ತಾರೆ, ಹುಚ್ಚರ ಥರ ಆಚರಣೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ. समय आत्मिक स्टेज ही काम में आवेगी। ಆ ಸಮಯದಲ್ಲಿ ಆತ್ಮಿಕ ಸ್ಟೇಜ್ ಕೆಲ್ಸಕ್ಕೆ ಬರುತ್ತೆ. जो आत्मिक स्थिति में स्थित होंगे, ಯಾರು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತಾರೆ उनको भगवान की कनेक्शन करने में सुविधा होगी। ಯಾರು ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾರೆ ಅವ್ರಿಗೆ ಪರಮಾತ್ಮ ತಂದೆ ಜೊತೆ ಕನೆಕ್ಷನ್ ಮಾಡ್ಕೊಳ್ಳೋದ್ರಲ್ಲಿ ಸಹಜ ಆಗಿರುತ್ತೆ, ಸುಲಭ ಆಗಿರುತ್ತೆ. भगवान से उनका कनेक्शन जुट जाएगा। ಭಗವಂತನ ಜೊತೆ ಅವ್ರ ಕನೆಕ್ಷನ್ ಸೇರ್ಕೊಂಡ್ಬಿಡುತ್ತೆ. आत्मिक स्थिति में पक्के नहीं होंगे तो उनका कनेक्शन नहीं जुटेगा। ಯಾರು ಆತ್ಮಿಕ ಸ್ಥಿತಿಯಲ್ಲಿ ಪಕ್ಕ ಆಗಿರೋದಿಲ್ಲ ಅವ್ರದ್ದು ಕನೆಕ್ಷನ್ನೇ ಸೇರಲ್ಲ. इसलिए अभी से पक्का करना है। ಅದಕ್ಕೋಸ್ಕರ ಇವಾಗಿನಿಂದನೇ ಪಕ್ಕ ಮಾಡ್ಕೋಬೇಕಾಗಿದೆ. क्या मन मना भव अर्थात मैं ज्योति बिंदु आत्मा हूँ, स्टार यहाँ चमक रहा है। ಮನ್ಮನಾಭವ ಸ್ಟೇಜ್ ಅಂದರೆ ಮನ್ಮನಾಭವ ಅಂದ್ರೇನು, ನಾನು ಆತ್ಮ ಆಗಿದ್ದೀನಿ, ಸ್ಟಾರ್ ಆಗಿದ್ದೀನಿ, ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಾ ಇದೆ ನನ್ನ ಆತ್ಮ. जैसे आसमान में स्टार चमकता है, ऐसे कहाँ चमक रहा है? ಯಾವ ಥರ ಆಕಾಶದಲ್ಲಿ ನಕ್ಷತ್ರ ಹೊಳೆಯುತ್ತೆ ಅದೇ ಥರ ಇಲ್ಲಿ ಭ್ರುಕುಟಿಯ ಮಧ್ಯದಲ್ಲಿ ಏನು ಹೊಳಿತಾ ಇದೆ? ये आत्मा रूपी सितारा भ्रकुटी में चमक रहा है, ಈ ಆತ್ಮರೂಪಿ ನಕ್ಷತ್ರ ಭ್ರುಕುಟಿಯ ಮಧ್ಯದಲ್ಲಿ ಹೊಳಿತಾ ಇದೆ. और इस आत्मा रूपी सितारे का बाप है वो शिव ज्योति बिंदु। ಮತ್ತು ಈ ಆತ್ಮರೂಪಿ ನಕ್ಷತ್ರದ ತಂದೆನೇ ಯಾರಾಗಿದ್ದಾರೆ? ಆ ಸುಪ್ರೀಂ ಸೋಲ್ ಶಿವ ಜ್ಯೋತಿರ್ಬಿಂದು. जो इस सृष्टि पर हमको लेने आया हूँ। ಅವರೇ ಈ ಸೃಷ್ಟಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಬಂದಿದ್ದಾರೆ. हम अपनी मेंटलिटी को ऐसा बना लें ನಾವು ನಮ್ಮ ಮೆಂಟಲಿಟಿಯನ್ನು ಈ ರೀತಿ ಮಾಡ್ಕೊಂಡ್ಬಿಡ್ಬೇಕು. कि कोई हमको कैसी भी बात सुनाए, ಅಂದರೆ ಯಾರು ನಮ್ಗೆ ಯಾವ ಥರ ಮಾತುಗಳನ್ನೇ ಹೇಳಲಿ, हम डिस्टर्ब न हो। ಆದರೆ ಅದರಿಂದ ನಾವು ಡಿಸ್ಟರ್ಬ್ ಆಗಬಾರ್ದು. जो गीता में बताया है, ಅದಕ್ಕೋಸ್ಕರ ಗೀತೆಯಲ್ಲೂ ಸಹ ಹೇಳಿದ್ದಾರೆ, यस्मान नोद्विजते लोको ಯಸ್ಮಾನ್ ನೋಜ್ಯುಜತೆ ಲೋಕೋ लोकान नोद्विजते चय, ಲೋಕಾನ್ ನೋದ್ವಿಜತೆ ಚಯ. उद्वेग को प्राप्त न हो। ಅಂದರೆ ಉದ್ವೇಗತೆಯನ್ನು ಪಡಿಬಾರ್ದು. मानस जिससे कोई उद्वेग को प्राप्त न हो, अशांति को प्राप्त न हो, ಅಂದರೆ ಯಾರಿಂದ ಯಾರೂ ಉದ್ವೇಗವನ್ನು ಪಡಿಬಾರ್ದು, ಅಶಾಂತಿಯನ್ನು ಪಡಿಬಾರ್ದು. जो किसी को अशांति प्राप्त न कराए, ಅಂದರೆ ಯಾರು ಬೇರೆಯವ್ರಿಗೂ ಸಹ ಅಶಾಂತಿಯನ್ನು ಮಾಡಲ್ಲ, वो ही स्वरूप निष्ठ। ಅವರೇ ಸ್ವರೂಪನಿಷ್ಠ ಆಗಿದ್ದಾರೆ. ಅಂದರೆ ಸ್ವಯಂ ಸಹ ಅಶಾಂತರಾಗಲ್ಲ, ಬೇರೆಯವರನ್ನು ಅಶಾಂತರನ್ನಾಗಿ ಮಾಡಲ್ಲ. अशांति को प्राप्त कराएगा तो खुद भी अशांति पाएगा। ಯಾರು ಬೇರೆಯವ್ರಿಗೆ ಅಶಾಂತರನ್ನಾಗಿ ಮಾಡಿಸ್ತಾರೆ ಅವರು ಸ್ವಯಂ ಸಹ ಮತ್ತೆ ಅಶಾಂತರೇ ಆಗ್ತಾರೆ. दूसरों को सुख शांति का देने का निमित्त बनेगा, ಬೇರೆಯವ್ರಿಗೆ ಸುಖ ಶಾಂತಿಯನ್ನು ಕೊಡ್ಲಿಕ್ಕೋಸ್ಕರ ನಿಮಿತ್ತರಾದರೆ
तो खुद भी सुख शांति में रमण करेगा। ಮತ್ತು ಸ್ವಯಂ ಸಹ ಸುಖ ಶಾಂತಿಯಲ್ಲಿ ರಮಣೆ ಮಾಡ್ತಾರೆ. तो ऐसा स्थिति कैसे बनाई जाए? ಮತ್ತು ಆ ಥರ ಸ್ಥಿತಿಯನ್ನು ಯಾವ ರೀತಿ ಮಾಡ್ಬೋದಾಗಿದೆ? वो आत्मिक स्थिति ही एक उपाय है। ಆದರೂ ಅದು ಏನಿದೆ ಆತ್ಮಿಕ ಸ್ಥಿತಿಯಿಂದನೇ ಆಗಲಿಕ್ಕೆ ಸಾಧ್ಯ. उसका अभ्यास करना है। ಅದರ ಅಭ್ಯಾಸವನ್ನು ಮಾಡ್ಕೋಬೇಕಾಗಿದೆ. जिस उपाय को प्राप्त करने से ಆ ಉಪಾಯವನ್ನು ಪಡ್ಕೊಳ್ಳೋದ್ರಿಂದ आत्मा की ऐसी स्थिति बन जाएगी ಆತ್ಮಂದು ಆ ಥರ ಸ್ಥಿತಿ ಆಗೋಗ್ಬಿಡುತ್ತೆ. कि जैसे कोई हमारे विरोध में बोल रहा है और हम सुनते हुए न सुने। ಅಂದರೆ ಯಾರಾದರೂ ನಮ್ಮ ವಿರೋಧದಲ್ಲಿ ಹೇಳ್ತಾ ಇದ್ದಾರೆ ಆದರೂ ಸಹ ನಾವು ಕೇಳಿದ್ರೂ ಕೇಳೇ ಇಲ್ಲದೆ ಇರೋ ಥರ ಇರ್ತೀವಿ. एक कान से सुना, दूसरे कान से निकाला। ಒಂದು ಕಿವಿಯಿಂದ ಕೇಳ್ತಾರೆ, ಇನ್ನೊಂದು ಕಿವಿಯಿಂದ ಬಿಟ್ಬಿಡ್ತಾರೆ. तो जैसे कि किसी ने हमको दुख देना चाहा, ಅಂದರೆ ಒಂದು ಪ್ರಕಾರದಲ್ಲಿ ಯಾರಾದರೂ ನಮಗೆ ದುಃಖ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ, लेकिन हमने उसके दुख देने को ग्रहण नहीं किया। ಆದರೆ ನಾವು ಅವ್ರು ಕೊಡುವಂಥ ದುಃಖವನ್ನು ಗ್ರಹಣೆನೇ ಮಾಡ್ಕೊಳ್ಳಿಲ್ಲ. कोई हमको गरम गरम आंखों से देखता है, ಯಾರಾದರೂ ನಮಗೆ ಬಿಸಿ ಬಿಸಿ ಕಣ್ಣಿನಿಂದ ನೋಡ್ತಾರೆ, हमने उसके भाव को परख लिया। ಆದರೆ ನಾವು ಅವ್ರ ಭಾವನೆಯನ್ನು ಪರೀಕ್ಷಿಸ್ಕೊಂಡ್ಬಿಡ್ತೀವಿ. ये क्यों देखता है? ಇವ್ರು ಯಾಕೆ ನೋಡ್ತಾ ಇದ್ದಾರೆ ಆ ಥರ ಕೋಪದ ದೃಷ್ಟಿಯಿಂದ ಅಂತ. ये पूर्वजन्म का कौन सा इसका हमारा हिसाब किताब है जो ये हमसे ले रहा है? ಅಂದರೆ ಇದು ನಮ್ಮದು ಪೂರ್ವಜನ್ಮದೇನು ಲೆಕ್ಕಾಚಾರ ಆಗಿದೆ, ಇವ್ರು ನಮ್ಮಿಂದ ಆ ಲೆಕ್ಕಾಚಾರ ತಗೊತಾ ಇದ್ದಾರೆ. तो प्रतिफल में हम अपनी आंख गर्म नहीं करेंगे। ಸೊ ಅದರ ಪ್ರತಿಫಲದಲ್ಲಿ ನಾವು ನಮ್ಮ ಕಣ್ಣನ್ನು ಕೋಪದ ಕಣ್ಣನ್ನಾಗಿ ಬಿಸಿಯಾಗಿ ಮಾಡ್ಕೋಬಾರ್ದು. हमारा हिसाब किताब पूरा हो जाएगा, ನಮ್ಮ ಲೆಕ್ಕಾಚಾರ ಪೂರ್ತಿ ಆಗೋಗ್ಬಿಡತ್ತೆ, उसका भी हिसाब किताब पूरा हो जाएगा। ಅವ್ರದ್ದು ಸಹ ಲೆಕ್ಕಾಚಾರ ಪೂರ್ತಿ ಆಗ್ಬಿಡುತ್ತೆ. ऐसा भाव रखना पड़े। ಆದರೆ ಆ ಥರ ಭಾವನೆಯನ್ನು ಇಟ್ಕೋಬೇಕಾಗುತ್ತೆ. बुरा मत देखो, ಕೆಟ್ಟದ್ದನ್ನು ನೋಡಬೇಡಿ, बुरा मत सुनो, ಕೆಟ್ಟದ್ದನ್ನು ಕೇಳಬೇಡಿ, बुरा मत बोलो। ಕೆಟ್ಟದ್ದನ್ನು ಹೇಳಬೇಡಿ. और अब तो वो स्टेज होनी चाहिए कि बुरा मत सोचो। ಇವಾಗಂತೂ ಈ ಥರ ಸ್ಟೇಜ್ ಆಗಬೇಕಾಗದೆ ಕೆಟ್ಟದ್ದನ್ನು ಯೋಚನೆನೂ ಮಾಡಬೇಡಿ ಅಂತ. हर आत्मा के प्रति शुभ संकल्प करना है, ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಸಂಕಲ್ಪನೆ ಇಟ್ಕೋಬೇಕು. क्योंकि मन के अंदर पहले बात आती है, ಯಾಕೆಂದರೆ ಮೊದಲನೇ ಮಾತೇನಿದೆ ಇದು ಮನಸ್ಸಿನಲ್ಲೇ ಬರುತ್ತೆ, फिर वाचा में आती है, ಅದರ ನಂತರ ಮತ್ತೆ ವಾಣಿಯಲ್ಲಿ ಬರುತ್ತೆ, फिर कर्मणा में आती है। ಅದರ ನಂತರ ಕರ್ಮಣನಲ್ಲಿ ಬರುತ್ತೆ. मनसा का कोई विकर्म नहीं बनता, पाप कर्म नहीं बनता, ಮನಸಾದಿಂದ ಏನು ವಿಕರ್ಮಗಳಾಗಲ್ಲ, ಪಾಪ ಕರ್ಮಗಳಾಗಲ್ಲ. लेकिन वाचा में और कर्मेंद्रियों में अगर कोई बात ऐसी आ जाती है जिससे दूसरे को दुख होता है, ಆದರೆ तो ವಾಣಿಯ पाप बन जाता है। ಆದರೆ ವಾಣಿಯಲ್ಲಿ ಅಥವಾ ಕರ್ಮೇಂದ್ರಿಯಗಳಲ್ಲಿ ಈ ಥರ ಏನಾದರೂ ಮಾತುಗಳು ಬಂದುಬಿಟ್ರೆ ಅದು ಯಾವುದರಿಂದ ಬೇರೆಯವ್ರಿಗೆ ದುಃಖ ಆಗೋಗುತ್ತೆ, ಆ ಥರ ಮಾತೇನಾದರೂ ಬಂದರೆ ಅದರಿಂದ ಪಾಪ ಕರ್ಮಗಳಾಗುತ್ತೆ. उससे बचे रहने के लिए ಮತ್ತೆ एक ही सबसे बड़ा उपाय है 60-50 ಅದಕ್ಕೆ ಅದೆಲ್ಲದರಿಂದನೂ ಉಳ್ಕೊಳ್ಳೋಕ್ಕೆ ಸ್ವಯಂವನ್ನು ಕಾಪಾಡ್ಕೊಳ್ಳಿಕ್ಕೋಸ್ಕರ ಒಂದೇ ಶಾರ್ಟ್ಕಟ್ ದಾರಿಯಾಗಿದೆ. निसंकल्पी स्टेज, ನಿಸ್ಸಂಕಲ್ಪಿ ಸ್ಟೇಜ್. मैं आत्मा ज्योतिर्बिंदु, ನಾನಾತ್ಮ ಜ್ಯೋತಿರ್ಬಿಂದು, मैं आत्मा स्टार, ನಾನಾತ್ಮ ಸ್ಟಾರ್ ಆಗಿದ್ದೀನಿ. जिस स्टार की रोशनी इन आंखों से निकल रही है, ಆ ಸ್ಟಾರಿನ ಪ್ರಕಾಶ ಏನಿದೆ ಅದು ಈ ಕಣ್ಣುಗಳ ಮುಖಾಂತರ ಬರ್ತಾ ಇದೆ. इस स्थिति में स्थित हो जाए। ಆ ಸ್ಥಿತಿಯಲ್ಲಿ ಸ್ಥಿತರಾಗಬೇಕಾಗಿದೆ. स्वस्थिति की शक्ति से किसी भी परिस्थिति का सामना कर सकते हो ना। स्वस्थिति अर्थात आत्मिक स्थिति, पर स्थिति व्यक्ति व प्रकृति द्वारा आती है। अगर स्वस्थिति शक्तिशाली है तो उसके आगे पर स्थिति कुछ भी नहीं है। अव्यक्त वाणी तारीख 17 दिसंबर 89 पृष्ठ 88 मध्य। ಸ್ವಸ್ಥಿತಿಯ ಶಕ್ತಿಯಿಂದ ಯಾವುದೇ ಪ್ರಕಾರದ ಪರಿಸ್ಥಿತಿಯನ್ನು ಎದುರಿಸ್ಬೋದಾಗಿದೆ ಅಲ್ವಾ. ಸ್ವಸ್ಥಿತಿ ಅಂದ್ರೇ ಆತ್ಮಿಕ ಸ್ಥಿತಿ, ಪರಿಸ್ಥಿತಿ ವ್ಯಕ್ತಿ ಅಥವಾ ಪ್ರಕೃತಿಯ ಮುಖಾಂತರ ಬರುತ್ತೆ. ಒಂದು ವೇಳೆ ಸ್ವಸ್ಥಿತಿ ಶಕ್ತಿಶಾಲಿ ಆಗಿದ್ದರೆ ಅದರ ಎದುರುಗಡೆ ಪರಿಸ್ಥಿತಿ ಅಂತೂ ಏನೂ ಇಲ್ಲವೇ ಇಲ್ಲ. ಅವ್ಯಕ್ತವಾಣಿ ತಾರೀಖ್ 17/12/89 ಪೇಜ್ ನಂಬರ್ 88 ಮಧ್ಯ. सुबह उठो तो सबसे पहले क्या याद आना चाहिए? ಬೆಳಗ್ಗೆ ಎದ್ದ ತಕ್ಷಣ ಎಲ್ಲದಕ್ಕಿಂತ ಮೊದಲು ಏನು ನೆನಪಿಗೆ ಬರಬೇಕಾಗಿದೆ? अपनी आत्मा याद आए। ಮೊದಲು ಸ್ವಯಂನ ಆತ್ಮನೇ ನೆನಪಿಗೆ ಬರಬೇಕಾಗಿದೆ. ये आत्मा का फाउंडेशन
सवेरे सवेरे अमृत वेले अगर पक्का डाल लेंगे ಈ ಆತ್ಮನ ಫೌಂಡೇಶನನ್ನು ಬೆಳಗ್ಗೆ ಬೆಳಗ್ಗೆ ಒಂದು ವೇಳೆ ಹಾಕ್ಕೊಂಡ್ಬಿಟ್ರೆ ಫೌಂಡೇಶನ್ ನಾವು, तो सारा दिन आत्मा की और परमात्मा की याद सहज होती जाती है। ಆವಾಗ ಇಡೀ ದಿನದಲ್ಲಿ ಆತ್ಮನ ನೆನಪು ಮತ್ತು ಪರಮಾತ್ಮ ತಂದೆಯ ನೆನಪು ಸಹಜ ಆಗೋಗ್ಬಿಡುತ್ತೆ. स्वस्थिति बनावेंगे ಸ್ವಸ್ಥಿತಿಯನ್ನು ಮಾಡಿಕೊಂಡ್ರೆ तो परिस्थिति से दूर रहेंगे। ಆವಾಗ ಪರಿಸ್ಥಿತಿಯಿಂದ ದೂರ ಇರ್ತೀರ. परिचिंतन होता है उससे दूर रहेंगे। ಪರಿಚಿಂತನೆ ಆಗುತ್ತೆ, ಅದರಿಂದನೂ ನೀವು ದೂರ ಇರ್ತೀರ. परेशानी से दूर रहेंगे। ಆ ಪರೇಶಾನಿಯಿಂದ, ಆ ತೊಂದರೆಗಿಂದ ದೂರ ಇರ್ತೀರ. कहते भी है हम बहुत परेशान हैं। ಹೇಳ್ತಾರೆ ಅಲ್ವಾ ಈ ರೀತಿ, ನಾವಂತೂ ತುಂಬ ತೊಂದರೆ ಪಡ್ತಾ ಇದ್ದೀವಿ. इसका मतलब आत्मा की स्थिति की शान में नहीं है। ಇದರ ಅರ್ಥ ಏನಾಗಿದೆ? ಆತ್ಮದ ಸ್ಥಿತಿಯ ನಶೆಯಲ್ಲಿ ಇಲ್ಲ. अगर आत्मिक स्थिति की शान में रहे ಒಂದು ವೇಳೆ ಆತ್ಮಿಕ ಸ್ಥಿತಿಯ ನಶೆಯಲ್ಲಿದ್ದರೆ सारी परेशानियां हल्की हल्की दिखाई पड़ती है। ಆವಾಗ ಏನೇ ನಮ್ಮ ಪರೇಶಾನಿಗಳಿದೆ, ತೊಂದರೆಗಳಿದೆ, ಅದೆಲ್ಲ ಹಗುರವಾಗಿ ಕಾಣಿಸುತ್ತೆ. जैसे कोई हवाई जहाज में ऊपर चला जाता है ಯಾವ ಥರ ಯಾರಾದರೂ ಏರೋಪ್ಲೇನ್ನಲ್ಲಿ ಮೇಲೆ ಆರೋಗ್ಬಿಡ್ತಾರೆ, तो नीचे की चीजें छोटी छोटी दिखाई पड़ती है। ಆವಾಗ ಕೆಳಗಡೆ ಇರೋ ವಸ್ತುಗಳು ಚಿಕ್ಕ ಚಿಕ್ಕದಾಗೆ ಕಾಣಿಸುತ್ತೆ. ऐसे ही अगर रूहानी स्टेज बना ली जाए, ಅದೇ ಥರ ರುಹಾನಿ ಸ್ಟೇಜನ್ನು ನಾವು ಮಾಡ್ಕೊಂಡ್ಬಿಟ್ರೆ, आत्मिक स्टेज बना ली जाए, ನಮ್ಮ ಆತ್ಮಿಕ ಸ್ಥಿತಿಯನ್ನು ನಾವು ಮಾಡ್ಕೊಂಡ್ಬಿಟ್ರೆ इस दुनिया की बड़ी से बड़ी परेशानी ಆವಾಗ ಈ ಪ್ರಪಂಚದ ದೊಡ್ಡಕ್ಕಿಂತ ದೊಡ್ಡ ತೊಂದರೆ ಏನಿದೆ छोटी छोटी हल्की हल्की दिखाई पड़े। ಅದು ತುಂಬ ಚಿಕ್ಕದಾಗಿ, ತುಂಬ ಹಗುರವಾಗಿ ಕಾಣಿಸುತ್ತೆ. आत्मिक स्थिति पक्की न होने से ಆತ್ಮಿಕ ಸ್ಥಿತಿ ಪಕ್ಕಿಯಾಗಿರೋದಿಲ್ಲ. ಅದಕ್ಕೋಸ್ಕರ दैनिक जीवन में छोटी छोटी अड़चने आ जाती हैं। ದೈನಿಕ ಜೀವನದಲ್ಲಿ, ಪ್ರತಿದಿನದ ನಿತ್ಯ ಜೀವನದಲ್ಲಿ ಚಿಕ್ಕ ಚಿಕ್ಕ ಪರಿಸ್ಥಿತಿಗಳೆಲ್ಲ ಬರ್ತಾ ಇರುತ್ತೆ. छोटी छोटी परिस्थिति आ जाती है, वो पहाड़ दिखाई पड़ती है। ಚಿಕ್ಕ ಚಿಕ್ಕ ಪರಿಸ್ಥಿತಿಗಳೇನು ಬರುತ್ತೋ ಅದು ನಮಗೆ ಬೆಟ್ಟದ ಥರ ಕಾಣಿಸುತ್ತೆ. जो स्वस्थिति में स्थित होने वाले हैं उनको पहाड़ भी राई समान दिखाई पड़ता है। ಯಾರು ಸ್ವಸ್ಥಿತಿಯಲ್ಲಿ ಸ್ಥಿತರಾಗುವಂಥವ್ರಾಗಿದ್ದಾರೆ ಅವರಿಗಂತೂ ಆ ಬೆಟ್ಟದ ಥರ ಇರೋ ಪರಿಸ್ಥಿತಿನೂ ಸಹ ಚಿಕ್ಕ ಕಲ್ಲಿನ ಥರ ಕಾಣಿಸುತ್ತೆ. पहाड़ राई हो जाता है, ಆ ಬೆಟ್ಟ ಏನಿದೆ ಅದು ಚಿಕ್ಕ ಕಲ್ಲು ಆಗೋಗ್ಬಿಡತ್ತೆ. हो जाता है, ಚಿಕ್ಕ ಕಲ್ಲು ಅಂದರೆ ಒಂದು ಹತ್ತಿ ಥರ ಆಗೋಗ್ಬಿಡತ್ತೆ, ಅದು हल्का हो जाता है। ಹಗುರ ಆಗೋಗುತ್ತೆ. तो स्वस्थिति में किसी भी प्रकार की परिस्थिति को कंट्रोल करने की ताकत है। ಮತ್ತು ಈ ಸ್ವಸ್ಥಿತಿಯಲ್ಲಿ ಯಾವುದೇ ಪ್ರಕಾರದ ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳೋಂಥ ಶಕ್ತಿ ಇದೆ. आप अनुभव भी करते हैं। ನಾವು ಅನುಭವವನ್ನು ಸಹ ಮಾಡ್ತೀವಿ. जब स्वस्थिति नहीं होती है तो वही परिस्थितियाँ, ಯಾವಾಗ ಸ್ವಸ್ಥಿತಿ ಇರೋದಿಲ್ಲ ಅವಾಗೇನಾಗುತ್ತೆ, ಅದೇ ಪರಿಸ್ಥಿತಿಗಳು, वही माहौल हमको बहुत तंग करता है, ಅದೇ ಎಲ್ಲ ಪರಿಸ್ಥಿತಿಗಳು, ಅದೇ ವಾತಾವರಣ ಏನಿದೆ ಅದು ನಮಗೆ ತುಂಬ ತೊಂದರೆ ಕೊಡುತ್ತೆ, भारी हो जाता है। ತುಂಬ ಭಾರ ಆಗೋಗುತ್ತೆ. और जिन दिनों स्वस्थिति अच्छी होती है ಮತ್ತು ಯಾವ ದಿನದಲ್ಲಿ ನಮ್ಮದು ಸ್ವಸ್ಥಿತಿ ಚೆನ್ನಾಗಿರುತ್ತೆ तो ऐसे लगता है कि जैसे कुछ हुआ ही नहीं। ಆವಾಗ ನಮ್ಗೆ ಆ ಥರ ಅನಿಸುತ್ತೆ, ಯಾವ ಥರ ಏನೂ ಆಗೇ ಇಲ್ಲ ಅನ್ನೋ ಥರ. हम बहुत ऊपर हैं और परिस्थिति और समस्या नीचे होने के कारण बहुत छोटी है। ಅಂದರೆ ನಾವು ತುಂಬ ಮೇಲಿದ್ದೀವಿ ಮತ್ತು ಸಮಸ್ಯೆಗಳು, ಪರಿಸ್ಥಿತಿಗಳು ತುಂಬ ಕೆಳಗಡೆ ಇದೆ, ಅದಕ್ಕೋಸ್ಕರ ಅದೆಲ್ಲ ತುಂಬ ಚಿಕ್ಕದಾಗಿದೆ ಅನ್ನೋ ಥರ ಅನಿಸುತ್ತೆ. अंदर से आवाज आती है जो होता है सो होने दो। ಒಳಗಡೆಯಿಂದ ಧ್ವನಿ ಬರುತ್ತೆ, ಏನಾಗುತ್ತೋ ಅದು ಆಗಲಿ ಬಿಡಿ ಅಂತ. निश्चिंत अवस्था रहती है, ನಿಶ್ಚಿಂತವಾಗಿರುವಂಥ ಅವಸ್ಥೆ ಇರುತ್ತೆ. मन नशा चढ़ा हुआ है। ಅಂದರೆ ನಶೆ ಏರಿರುತ್ತೆ. जैसे कोई शराबी शराब पी लेता है ಯಾವ ಥರ ಯಾರಾದರೂ ಹೆಂಡ ಕುಡಿಯೋರು ಹೆಂಡವನ್ನು ಕುಡಿದು ಬಿಡ್ತಾರೆ, और उसके घर में बहुत झगड़ा लगा हुआ है, ಮತ್ತು ಅವ್ರ ಮನೆಯಲ್ಲಂತೂ ತುಂಬ ಜಗಳ ನಡೀತಿರುತ್ತೆ. बहुत लोग बीमार पड़े हुए हैं, ತುಂಬ ಜನಗಳು ಕಾಯಿಲೆಗೊಳಗಾಗಿದ್ದಾರೆ. चारों तरफ से हाय हाय की बौछार हो रही है, ನಾಲ್ಕಾರು ಕಡೆಯಿಂದ ಹಾಯ್ ಹಾಯ್ ಅಂತ ಧ್ವನಿಗಳು ಹೊರಡ್ತಾ ಇದೆ. और उसने नशा पिया हुआ है शराब का। ಆದರೆ ಆ ಹೆಂಡ ಕುಡಿಯೋನು ಹೆಂಡ ಕುಡ್ಕೊಂಡು ಆ ನಶೆಯಲ್ಲಿದ್ದಾನೆ. तो क्या समझता है, जो होता है सो होने दो, ಅವಾಗ ಅವನೇನು ಅಂದ್ಕೊತಾನೆ, ಅರೆ ಏನಾಗುತ್ತೋ ಆಗಲಿ ಬಿಡು, कुछ भी नहीं। ಇದಂತೂ ಏನೂ ಇಲ್ಲ ಅಂತ ಅನ್ಕೊತಾನೆ.
अपनी बादशाही का नशा अनुभव होता है ना, ಅವರಿಗೆ ತಮ್ಮದೇ ಬಾದಶಾಹಿಯ ನಶೆ ಅನುಭವ ಆಗುತ್ತೆ ಅಲ್ವಾ? वो तो अल्पकाल की है। ಅದಂತೂ ಅಲ್ಪಕಾಲದ್ದಾಗಿದೆ. नशा उतर गया, खेल खलास। ಆ ನಶೆ ಹೊರಟೋಗ್ಬಿಟ್ರೆ ಮತ್ತೆ ಎಲ್ಲ ಆಟ ಮುಗ್ದೋಗುತ್ತೆ. और यहाँ तो नारायणी नशा है। ಮತ್ತೆ ಇಲ್ಲಂತೂ ನಾರಾಯಣಿ ನಶೆ ಆಗಿದೆ. अमृत वेला अभ्यास के लिए बहुत अच्छा है। ಅಮೃತ ವೇಳೆ ಅಭ್ಯಾಸಕ್ಕೋಸ್ಕರ ತುಂಬ ಒಳ್ಳೆಯದಾಗಿದೆ. सूरज निकलने से 3-4 घंटे पहले तक ಸೂರ್ಯ ಬರೋದಕ್ಕಿಂತ ಸೂರ್ಯೋದಯ ಆಗೋಕ್ಕಿಂತ ಮುಂಚೆ अमृत वेला होता है। ಅಮೃತ ವೇಳೆ ಟೈಮ್ ಆಗಿರುತ್ತೆ. अमृत वेला 24 घंटे का फाउंडेशन वेला है। ಅಮೃತ ವೇಳೆ ಏನಿದೆ ಇದು 24 ಗಂಟೆ ಫೌಂಡೇಶನ್ ವೇಳ ಆಗಿದೆ. इस फाउंडेशन वेला में जितनी आत्मिक स्थिति की प्रैक्टिस पक्की कर लेंगे, ಈ ಫೌಂಡೇಶನ್ನಿನ ಸಮಯದಲ್ಲಿ ಯಾರೆಷ್ಟು ಆತ್ಮಿಕ ಸ್ಥಿತಿಯ ಸ್ಟೇಜನ್ನು ಪಕ್ಕಾ ಮಾಡ್ಕೊಂಡ್ಬಿಡ್ತಾರೆ, सारा दिन अवस्था उड़ती उड़ती रहेगी। ಇಡೀ ದಿನ ಅವಸ್ಥೆ ನಮ್ಮದು ಆರ್ತಾ ಇರುತ್ತೆ, चढ़ती कला बनी रहेगी, ಮೇಲೇರುವಂಥ ಕಲೆ ಆಗಿರುತ್ತೆ, हल्कापन महसूस करेंगे। ಹಗುರತೆ ಅನ್ನೋದನ್ನು ಅನುಭವ ಮಾಡ್ತೀರಾ. बाप की याद स्वतः है आती रहेगी। ತಂದೆಯ ನೆನಪೇನಿದೆ ಇದು ಸ್ವತಃನೇ ಬರ್ತಾ ಇರುತ್ತೆ. छोटी छोटी परिस्थितियों में ಮತ್ತು ಈ ಚಿಕ್ಕ ಚಿಕ್ಕ ಪರಿಸ್ಥಿತಿಗಳಲ್ಲಿ बच्चे घबराए जाते हैं, ಮಕ್ಕಳು ಹೆದರ್ಕೊಂಡ್ಬಿಡ್ತಾರೆ. वो घबराहट हुई नहीं होगी। ಮತ್ತು ಆ ಹೆದರಿಕೆ ಅನ್ನೋದು ಸಹ ಅನುಭವ ಆಗಲ್ಲ. ये सृष्टि में भी ಈ ಸೃಷ್ಟಿಯಲ್ಲೂ ಸಹ सतयुग का आदि का जो टाइम है, ಸತ್ಯುಗದ ಆದಿಯ ಟೈಮ್ ಏನಿದೆ जिसे संगम युग कहा जाता है, कलयुग का अंत और सतयुग का आदि, ಯಾವುದಕ್ಕೆ ಸಂಗಮ ಯುಗ ಅಂತ ಹೇಳಲಾಗುತ್ತೆ, ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆರಂಭ. ये बेहद का अमृत वेला है। ಇದು ಬೇಹದ್ದಿನ ಅಮೃತ ವೇಳೆ ಆಗಿದೆ. इस अमृत वेले में जिसने पक्का पुरुषार्थ कर लिया, ಈ ಅಮೃತ ವೇಳೆಯ ಟೈಮ್ನಲ್ಲಿ ಯಾರು ಪಕ್ಕಾ ಪುರುಷಾರ್ಥವನ್ನು ಮಾಡ್ಕೊಂಡ್ಬಿಡ್ತಾರೆ, जागृत होते हुए पुरुषार्थ किया, ಜಾಗೃತರಾಗ್ತಾ ಆಗ್ತಾ ಪುರುಷಾರ್ಥವನ್ನು ಮಾಡ್ತಾರೆ, थोड़ा भी अलबेलापन नहीं आने दिया, ಸ್ವಲ್ಪನೂ ಸಹ ಸೋಂಬೇರಿತನ ಬರ್ಲಿಕ್ಕೆ ಬಿಡೋದಿಲ್ಲ, तो वो 84 जन्म आनंद में रह सकता है। ಮತ್ತು ಅವರು 84 ಜನ್ಮದಲ್ಲೂ ಸಹ ಆನಂದದಲ್ಲಿ ಇರ್ಬೋದಾಗಿದೆ. इतनी पक्की याद होनी चाहिए। ಇಷ್ಟು ಪಕ್ಕಾ ನೆನಪಿರ್ಬೇಕಾಗಿದೆ. इसलिए कहते हैं गीता के अंतिम श्लोक में स्मृति लब्धा नष्टो मोह। ಅದಕ್ಕೋಸ್ಕರ ಗೀತೆಯ ಅಂತಿಮ ಶ್ಲೋಕದಲ್ಲೂ ಸಹ ಹೇಳಿದ್ದಾರೆ ಏನಂತ, ನಷ್ಟೋ ಮೋಹ ಸ್ಮೃತಿ ಲಬ್ಧ. कैसे नष्टो मोह? ಯಾವುದರಿಂದ ನಷ್ಟೋ ಮೋಹ ಆಗಬೇಕು? देह और देह के संबंधों से ದೇಹ ಮತ್ತು ದೇಹದ ಸಂಬಂಧಿಗಳಿಂದ नष्ट मोह। ನಷ್ಟೋ ಮೋಹ ಆಗಬೇಕು. देह के जो भी पदार्थ हैं, ದೇಹದ ಏನೇ ಪದಾರ್ಥಗಳಿದೆ जो बहुत प्रिय होते हैं, ಅದಂತೂ ತುಂಬ ಪ್ರಿಯ ಆಗಿರುತ್ತೆ, उनसे नष्ट मोह। ಅದರಿಂದ ನಷ್ಟೋ ಮೋಹ ಆಗಬೇಕಾಗಿದೆ. आत्मा ज्योति बिंदु याद आवेगी ಆತ್ಮ ಜ್ಯೋತಿರ್ಬಿಂದು ನೆನ್ಪು ಬರುತ್ತೆ, तो परम पिता परमात्मा भी सहज सहज याद आवेगा। ಆವಾಗ ಪರಂಪಿತ ಪರಮಾತ್ಮನು ಸಹ ಸಹಜವಾಗಿ ನೆನ್ಪು ಬರ್ತಾರೆ. ये स्वधर्म में टिकने की बात है। ಇದು ಸ್ವಧರ್ಮದಲ್ಲಿ ಸ್ಥಿತರಾಗುವಂತ ಮಾತಾಗಿದೆ. स्व माने आत्मा, ಸ್ವ ಅಂದ್ರೇನೆ ಆತ್ಮ, धर्म माने धारण। ಧರ್ಮ ಅಂದ್ರೇನೆ ಧಾರಣೆ. आत्मिक स्थिति की धारणा में तुम 5 मिनट से भी शुरुआत करेंगे, ಆತ್ಮಿಕ ಸ್ಥಿತಿಯ ಧಾರಣೆಯಲ್ಲಿ ಒಂದ್ ವೇಳೆ ನೀವು 5 ನಿಮಿಷದಿಂದನೂ ಆರಂಭ ಮಾಡಿದ್ರೆ तो भी तुमको बहुत फायदा होगा। ಆದ್ರೂ ಸಹ ನಿಮ್ಗೆ ತುಂಬಾ ಲಾಭ ಆಗುತ್ತೆ. वो भक्ति मार्ग में भी गीता लिखी है। ಆ ಭಕ್ತಿ ಮಾರ್ಗದಲ್ಲೂ ಸಹ ಗೀತೆಯನ್ನ ಬರೆದಿದ್ದಾರೆ. जब लिखी गई थी गीता, ಯಾವಾಗ ಆ ಗೀತೆಯನ್ನು ಬರೆಯಲಾಗಿತ್ತು तो द्वापर युग सतो प्रधान था या तमो प्रधान था? ಆವಾಗ ದ್ವಾಪರ ಯುಗ ಸತು ಪ್ರಧಾನ ಆಗಿತ್ತಾ ಅಥವಾ ತಮೋ ಪ್ರಧಾನ ಆಗಿತ್ತಾ?
सतो प्रधानता में सच्ची बातें लिखी गई होगी या झूठी बातें लिखी गई होगी? ಸತ್ವಪ್ರಧಾನತೆಯಲ್ಲಿ ಸತ್ಯ ಮಾತನ್ನ ಬರೆದಿರ್ತಾರಾ ಅಥವಾ ಸುಳ್ಳು ಮಾತನ್ನ ಬರೆದಿರ್ತಾರಾ? वहां भी आया है स्वल्पम अप्यस्य धर्मस्य त्रायते महतो भयात्। ಅಲ್ಲೂ ಸಹ ಬಂದಿದೆ ಏನಂತ, ಸ್ವಲ್ಪಂ ಅಪ್ಯಸ್ಯ ಧರ್ಮಸ್ಯ ತ್ರಾಯತ್ವ ಮಹತೋ ಭಯಾತ್। महान भय से ये आत्मिक स्थिति के धर्म में टिकना, ಅಂದರೆ ಈ ಆತ್ಮಿಕ ಸ್ಥಿತಿಯ ಧರ್ಮದಲ್ಲಿ ಸ್ಥಿತರಾದರೆ ನಾವು ದೊಡ್ಡಕ್ಕಿಂತ ದೊಡ್ಡ ಭಯದಿಂದ, महान भय से रक्षा कर देता है। ಆ ಮಹಾನ್ ಭಯ ಏನಿದೆ, ದೊಡ್ಡ ಭಯ, ಅದರಿಂದ ನಮ್ಮ ರಕ್ಷಣೆ ಆಗೋಗ್ಬಿಡತ್ತೆ। ऐसा भी समय आवेगा, ಆ ಥರನೂ ಸಹ ಸಮಯ ಬರುತ್ತೆ, चारों तरफ भय के बादल मंडराए होंगे। ಎಲ್ಲ ಕಡೆ ಭಯದ ಮೋಡಗಳು ಹರಡ್ಕೊಳ್ತಾ ಇರುತ್ತೆ। उससे समय तुम्हें थोड़ी सी भी याद होगी, ಒಂದ್ ವೇಳೆ ಅಂತ ಸಮಯದಲ್ಲೂ ಸಹ ನಿಮ್ಗೆ ಸ್ವಲ್ಪನಾದ್ರೂ ನೆನಪಿದ್ರೆ, आत्मिक स्थिति की थोड़ी सी भी प्रैक्टिस होगी, ಆತ್ಮಿಕ ಸ್ಥಿತಿಯ ಸ್ವಲ್ಪನಾದ್ರೂ ಪ್ರಾಕ್ಟೀಸ್ ಇದ್ರೆ, तो तुम उस भय से बच जाओगे। ಅವಾಗ ನೀವು ಆ ಭಯದಿಂದ ಉಳ್ಕೊಂಡ್ಬಿಡ್ತೀರಾ। हम अपन को जितना स्वस्थिति में लगाएंगे, भेजेंगे, ನಮ್ಮನ್ನ ನಾವು ಎಷ್ಟು ಸ್ವಸ್ಥಿತಿಯಲ್ಲಿ ಕಳಿಸ್ತೀವಿ, ಎಷ್ಟು ಸ್ವಸ್ಥಿತಿಯಲ್ಲಿ ಸ್ಥಿತರಾಗ್ತೀವಿ, डालेंगे, उतना हम स्वर्ग में खुद को अनुभव करेंगे। ಅಷ್ಟೇ ನಾವು ಸ್ವಯಂನ ಸ್ವರ್ಗದಲ್ಲಿ ಅನುಭವನ್ನ ಮಾಡ್ಕೊಂತೀವಿ। स्वर्ग माने क्या? स्व माने आत्मिक स्थिति, ಸ್ವರ್ಗ ಅಂದ್ರೇನೆ ಏನಾಗಿದೆ, ಸ್ವ ಅಂದ್ರೇನೆ ಆತ್ಮಿಕ ಸ್ಥಿತಿ, और ग माने गया। ಗ ಅಂದ್ರೆ ಗಯ ಅಂದ್ರೆ ಹೋಗ್ಬಿಟ್ರು, तो स्वर्ग माने क्या हुआ? ಮತ್ತೆ ಸ್ವರ್ಗ ಅಂದ್ರೇನೆ ಏನಾಯ್ತು, जितना जितना आत्मिक स्थिति में जाएंगे, ನಾವ್ ಎಷ್ಟೆಷ್ಟು ಆತ್ಮಿಕ ಸ್ಥಿತಿಯಲ್ಲಿ ಹೋಗ್ತೀವಿ, उतना उतना हम सुखी होते जाएंगे। ಅಷ್ಟಷ್ಟು ನಾವು ಸುಖಿ ಆಗ್ತಾ ಹೋಗ್ತೀವಿ। ऐसे तो शास्त्रों में भी लिखा हुआ है, ಆ ಥರ ಅಂತೂ ಶಾಸ್ತ್ರದಲ್ಲೂ ಸಹ ಬರೆದಿದ್ದಾರೆ, कुरान में तो साफ लिखा हुआ है ಕುರಾನ್ದಲ್ಲಂತೂ ಕ್ಲಿಯರ್ ಆಗಿ ಬರೆದಿದ್ದಾರೆ, कि जब विनाश बर्पा होगा, कयामत होगी, ಯಾವಾಗ ವಿನಾಶ ಆಗ್ತಾ ಇರುತ್ತೆ, ಎಲ್ಲ ಕಡೆ ಕಯಾಮತ್ ಆಗ್ತಾ ಇರುತ್ತೆ, तो खुदा के बंदे बड़े आराम से स्वर्ग की भांति जन्नत की तरह रहेंगे। ಆವಾಗ ಖುದಾ ಯಾರಿದ್ದಾರೆ, ಭಗವಂತನ ಮಕ್ಕಳು ತುಂಬಾ ಆರಾಮಾಗಿರ್ತಾರೆ, ಸ್ವರ್ಗದಲ್ಲಿರೋ ತರ ಇರ್ತಾರೆ। कि जब विनाश होगा उस समय कोई तलवार लेकर के या बंदूक लेकर के भी हमारे ऊपर आक्रमण करने के लिए आ जाएगा। ಯಾವಾಗ ವಿನಾಶ ಆಗುತ್ತೆ ಆ ಸಮಯದಲ್ಲಿ ಯಾರಾದರೂ ಬಂದೂಕನ್ನ ತಗೊಂಡ್ಬಿಟ್ಟು ಅಥವಾ ಕತ್ತಿಯನ್ನ ತಗೊಂಡ್ಬಿಟ್ಟು ನಮ್ಮನ್ನ ಕೊಲೆ ಮಾಡ್ಲಿಕ್ಕೋಸ್ಕರ ಬಂದ್ಬಿಟ್ರೆ, क्या बिल्कुल मारने के ऊपर ही आमादा हो जाएगा, ಪೂರ್ತಿ ಸಾಯಿಸೋ ತರ ಆಗೋಗ್ಬಿಡ್ತಾರೆ, ಸಾಯಿಸಕ್ ಬಂದ್ಬಿಡ್ತಾರೆ, तो भी हमारी आत्मिक स्थिति के आधार पर उसको भयंकर साक्षात्कार हो जाएगा। ಆದ್ರೂ ಸಹ ನಮ್ಮ ಆತ್ಮಿಕ ಸ್ಥಿತಿಯ ಆಧಾರದಿಂದ ಅವ್ರಿಗೆ ಭಯಂಕರವಾಗಿರುವಂತ ಸಾಕ್ಷಾತ್ಕಾರ ಆಗುತ್ತೆ, अब भाग खड़ा होगा। ಆವಾಗ ಮತ್ತೆ ಅವನು ಓಡೋಗ್ಬಿಡ್ತಾನೆ। कुरान में भी लिखा है, ಕುರಾನ್ದಲ್ಲೂ ಸಹ ಬರೆದಿದ್ದಾರೆ, जब कयामत होती है ಯಾವಾಗ ಕಯಾಮತ್ ಆಗುತ್ತೆ ಅಂದ್ರೆ ವಿನಾಶದ ಸಮಯ ಆಗಿರುತ್ತೆ, तो खुदा के बंदे बहुत मौज में रहते हैं, ಆವಾಗ ಭಗವಂತನ ಮಕ್ಕಳು ತುಂಬಾ ಮೌಜಿನಲ್ಲಿರ್ತಾರೆ, उनके ಖುಷಿಯಲ್ಲಿರ್ತಾರೆ, ऊपर कोई तकलीफ नहीं आती है, तकलीफ उनको ಅವ್ರ ಮೇಲೆ ಯಾವುದೇ ಪ್ರಕಾರದ ಕಷ್ಟ ಬರೋದಿಲ್ಲ, महसूस नहीं होती। ಮತ್ತೆ ಆ ಕಷ್ಟದ ಅನುಭವನೂ ಸಹ ಅವ್ರಿಗಾಗಲ್ಲ। तो बंदे कब कहे जाएंगे? ಮತ್ತೆ ನಾವು ಭಗವಂತನ ಮಕ್ಕಳು ಅಂತ ಯಾವಾಗ ಹೇಳಲಾಗುತ್ತೆ, हैं? जब देवान में रहना बंद करे। ಯಾವಾಗ ನಾವು ದೇಹಾಭಿಮಾನದಲ್ಲಿ ಇರೋದನ್ನ ನಿಲ್ಲಿಸ್ತೀವಿ, क्या देवान में रहना बंद करें तो खुदा के बंदे, ಯಾವಾಗ ನಾವು ದೇಹಾಭಿಮಾನದಲ್ಲಿ ಇರೋದ್ರಿಂದ ನಿಂತು बिಡ್ತೀವಿ, ಆವಾಗ ನಾವು ಭಗವಂತನ ಮಕ್ಕಳಾಗಿರ್ತೀವಿ। और देवान अगर आता रहता है ಒಂದ್ ವೇಳೆ ನಮ್ಗೆ ದೇಹಾಭಿಮಾನ ಬರ್ತಾ ಇರುತ್ತೆ ಅಂದ್ರೆ तो कहेंगे अभी खुदा के बंदे नहीं है, ಮತ್ತೆ ಅವಾಗೇನಂತ ಹೇಳಲಾಗುತ್ತೆ, ಭಗವಂತನ ಮಕ್ಕಳಾಗಿಲ್ಲ ಇನ್ನು ಅಂತ, गंदे है। ಅಂದ್ರೆ ಇವಾಗ ಇನ್ನು ಕೆಟ್ಟವರಾಗಿದ್ದೀವಿ। परमात्मा को याद करना सहज है ಪರಮಾತ್ಮನ ನೆನ್ಪು ಮಾಡೋದು ಸಹಜ ಆಗಿದೆನಾ या आत्मा को याद करना सहज है? ಅಥವಾ ಆತ್ಮನ ನೆನ್ಪು ಮಾಡೋದು ಸಹಜ ಆಗಿದೆನಾ? हमारे नजदीक कौन है? ನಮ್ಮ ಹತ್ರ ಯಾರಿದ್ದಾರೆ? तो आत्मिक स्थिति में बैठ जाओ। आत्मिक स्थिति ಯಾರು ಅಂದ್ರು ಆತ್ಮಿಕ ಸ್ಥಿತಿಯಲ್ಲಿ ಅಂತ, ಅದಕ್ಕೆ ಬಾಬಾ ಹೇಳ್ತಾರೆ ಮತ್ತೆ ಆತ್ಮಿಕ ಸ್ಥಿತಿಯಲ್ಲಿ ಕುತ್ಕೊಂಡ್ಬಿಡಿ, पक्की हो जाएगी तो बाप अपने आप याद आने लगेगा। ಯಾವಾಗ ನಮ್ದು ಆತ್ಮಿಕ ಸ್ಥಿತಿ ಪಕ್ಕ ಆಗೋಗುತ್ತೋ ಆವಾಗ ತಂದೆ ಆಟೋಮೆಟಿಕ್ ಸಹಜವಾಗಿ ನೆನ್ಪು ಬರ್ಲಿಕ್ಕೆ ಆರಂಭ ಆಗುತ್ತೆ, मदद मिल जाएगी। ಆವಾಗ ಅವ್ರ ತಂದೆಯ ಸಹಯೋಗ ಸಿಗ್ಬಿಡುತ್ತೆ।
दुनिया वालों को भले कितना भी नुकसान होता रहे, ಪ್ರಪಂಚದವ್ರದ್ದು ಬಲೆ ಎಷ್ಟೇ ನಷ್ಟ ಆಗ್ತಾ ಇರಲಿ, तुम्हारा बचाव होगा। ಆದರೆ ನಿಮ್ಮನ್ನು ತಂದೆ ಕಾಪಾಡ್ಕೊಂಡ್ಬಿಡ್ತಾರೆ. कुरान में भी लिखा हुआ है, ಕುರಾನದಲ್ಲೂ ಸಹ ಬರೆದಿದ್ದಾರೆ, कयामत के समय भगवान के बंदे बड़े मौज में रहेंगे। ಕುರಾನದಲ್ಲೂ ಸಹ ಬರೆದಿದ್ದಾರೆ ಏನಂತ, ವಿನಾಶದ ಸಮಯದಲ್ಲಿ ಭಗವಂತನ ಮಕ್ಕಳು ತುಂಬ ಆರಾಮಾಗಿರ್ತಾರೆ ಅಂತ. आने वाली जो दुनिया है मारा मारी की, ಬರುವಂಥ ಪ್ರಪಂಚ ಏನಿದೆ, ಒಡೆದಾಟದ ಪ್ರಪಂಚ, अभी भी टेंशन लगातार बढ़ते चले जा रही है। ಇವಾಗೂ ಕಂಟಿನ್ಯೂ ಆಗಿ ಟೆನ್ಷನ್ ಹೆಚ್ಚಾಗ್ತಾನೆ ಇದೆ. जो टेंशन अपने को अटेंशन रखने के लिए, ಆ ಟೆನ್ಷನ್ನಿಂದ ಯಾರು ಸ್ವಯಂವನ್ನು ಅಟೆನ್ಷನ್ನಲ್ಲಿ ಇಟ್ಕೊಳ್ಳಿಕ್ಕೋಸ್ಕರ परमात्मा बाप हमको ये आकर के तरीका बताते हैं ಪರಮಾತ್ಮ ತಂದೆ ಬಂದ್ಬಿಟ್ಟು ನಮಗೆ ಈ ವಿಧಿಯನ್ನು ಹೇಳ್ಕೊಡ್ತಾರೆ. कि आत्मिक स्थिति में स्थित होकर के रखें। ಅಂದರೆ ಇವಾಗ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿ ಇರಿ ಅಂತ. इससे अखंड शांति मिलेगी, ಇದರಿಂದ ಅಖಂಡ ಶಾಂತಿ ಸಿಗುತ್ತೆ, अखंड विश्वास पैदा होगा, ಅಖಂಡ ವಿಶ್ವಾಸ ಉತ್ಪನ್ನ ಆಗುತ್ತೆ, विल पावर आएगी, ವಿಲ್ ಪವರ್ ಬರುತ್ತೆ, स्थितियों परिस्थितियों समस्याओं ಸ್ಥಿತಿ ಪರಿಸ್ಥಿತಿಗಳಲ್ಲಿ ಮತ್ತು ಸಮಸ್ಯೆಗಳಲ್ಲಿ से मुकाबला करने की ताकत आएगी। ಅದರ ಜೊತೆ ಎದುರಿಸುವಂಥ ಶಕ್ತಿ ಬರುತ್ತೆ. इतनी शक्ति पैदा होती है कंसंट्रेशन से, ಕಾನ್ಸಂಟ್ರೇಷನ್ನಿಂದ ಇಷ್ಟೊಂದು ಶಕ್ತಿ ಉತ್ಪನ್ನ ಆಗುತ್ತೆ, कि सारी दुनिया एक तरफ हो जाए ಇಡೀ ಪ್ರಪಂಚ ಒಂದು ಕಡೆ ಆಗೋಗ್ಬಿಡುತ್ತೆ. और एक आत्मा जो आत्म स्थिति में स्थित है, जिसका गीता में गायन है, ಮತ್ತು ಆದರೆ ಯಾರು ಒಂದು ಆತ್ಮ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗ್ತಾರೆ, ಯಾರ್ದು ಗೀತೆಯಲ್ಲೂ ಸಹ ಗಾಯನ ಇದೆ, स्वरूपनिष्ठ है, ಸ್ವರೂಪನಿಷ್ಠ ಅಂತ ಹೇಳಿಬಿಟ್ಟು वो एक तरफ हो जाए ಅವ್ರು ಒಂದು ಕಡೆ ಆಗೋಗ್ಬಿಡ್ತಾರೆ. तो सारी दुनिया का मुकाबला करने की विल पावर उसमें पैदा हो सकती है। ಆದರೂ ಸಹ ಇಡೀ ಪ್ರಪಂಚನ ಎದುರಿಸುವಂಥ ವಿಲ್ ಪವರ್ ಅವರಲ್ಲಿ ಉತ್ಪನ್ನ ಆಗ್ಬೋದಾಗಿದೆ. अंत समय में जब लास्ट एटॉमिक विस्फोट होंगे, ಅಂತಿಮ ಸಮಯದಲ್ಲಿ ಯಾವಾಗ ಲಾಸ್ಟ್ ಅಟೋಮಿಕ್ ವಿಸ್ಫೋಟ ಆಗುತ್ತೆ, उस समय तक तो सारी दुनिया मान जाएगी, ಆ ಸಮಯದವರೆಗೂ ಅಂತೂ ಎಲ್ಲ ಪ್ರಪಂಚದವರು ಒಪ್ಕೊಂತಾರೆ. लेकिन पहले से जो पुरुषार्थ करते हैं ಆದರೆ ಯಾರು ಮೊದಲಿನಿಂದನೇ ಪುರುಷಾರ್ಥವನ್ನು ಮಾಡ್ತಾರೆ, उनके ऊपर परमात्मा की मेहर विशेष होती है। ಆದರೆ ಯಾರು ಮೊದಲಿಂದನೇ ಪುರುಷಾರ್ಥ ಮಾಡ್ತಾರೆ, ಒಪ್ಕೊಂತಾರೆ, ಅವ್ರ ಮೇಲೆ ತಂದೆಯ ಕರುಣೆ ಹೆಚ್ಚಾಗಿರುತ್ತೆ, ಮೊದಲೇ ಇರುತ್ತೆ. और वो बच्चे, वो आत्मिक रूप में स्थित होने वाले बच्चे, ಆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗುವಂಥ ಮಕ್ಕಳು ಯಾರೇ ಇದ್ದಾರೆ, वो आने वाली रामकृष्ण की दुनिया में सुख भोगते, ಅವರು ಬರುವಂಥ ರಾಮಕೃಷ್ಣನ ಪ್ರಪಂಚ ಏನಿದೆ ಅದರಲ್ಲಿ ಅವರು ಸುಖ ಅನುಭವಿಸ್ತಾರೆ, जिसे स्वर्ग कहा जाता है। ಯಾವುದಕ್ಕೆ ಸ್ವರ್ಗ ಅಂತ ಹೇಳಲಾಗುತ್ತೆ. जो आत्मिक स्थिति में स्थित हो जाएंगे, ಯಾರು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗೋಗ್ತಾರೆ उनको काल नहीं खाएगा, ಅವರಿಗೆ ಮೃತ್ಯು ನುಂಗ್ಲಿಕ್ಕೆ ಸಾಧ್ಯನೇ ಇಲ್ಲ, वो काल की स्टेज से परे चले जाएंगे। ಅವರು ಕಾಲದ ಸ್ಟೇಜಿಂದ ಅಂದರೆ ಮೃತ್ಯು ಸ್ಟೇಜ್ನಿಂದ ಪರೆ ಹೊರಟೋಗ್ಬಿಡ್ತಾರೆ. तो आत्मिक स्थिति 5 विकारों से दूर रखने वाली, ಮತ್ತು ಆತ್ಮಿಕ ಸ್ಥಿತಿ 5 ವಿಕಾರಗಳಿಂದ ನಮ್ಮನ್ನು ದೂರ ಇಡುವಂಥದ್ದಾಗಿದೆ. और मैं देह हूँ, ಮತ್ತು ನಾನು ದೇಹ ಆಗಿದ್ದೀನಿ, ये देहभान की स्थिति, ಈ ದೇಹಾಭಿಮಾನದ ಸ್ಥಿತಿ ಏನಿದೆ, दूसरों को देह के रूप में देखने की स्थिति, ಬೇರೆಯವರನ್ನ ದೇಹದ ರೂಪದಲ್ಲಿ ನೋಡುವಂಥ ಸ್ಥಿತಿ, ये 5 विकारों को पैदा करती है। ಇದು 5 ವಿಕಾರಗಳನ್ನು ಉತ್ಪನ್ನ ಮಾಡುತ್ತೆ. बिंदु रूप में स्थित हो, जो संकल्प करो, जो भावना रखो, जो बोलो, जो कर्म करो, जैसे बिंदु महान है वैसे सर्व बातें महान हो जाती हैं, अर्थात स्वतः श्रेष्ठ हो जाती हैं। अव्यक्त वाणी तारीख 11 नवंबर 1981 पृष्ठ 130 आदि। ಬಿಂದು ರೂಪಿ ಸ್ಥಿತಿಯಲ್ಲಿ ಸ್ಥಿತರಾಗ್ಬಿಟ್ಟು ಏನೇ ಸಂಕಲ್ಪ ಮಾಡಿ, ಏನೇ ಭಾವನೆಯನ್ನು ಇಟ್ಕೊಳ್ಳಿ, ಏನೇ ಮಾತನ್ನು ಹೇಳಿ, ಏನೇ ಕರ್ಮವನ್ನು ಮಾಡಿ, ಯಾವ ರೀತಿ ಬಿಂದು ಮಹಾನ್ ಆಗಿರುತ್ತೆ ಅದೇ ರೀತಿ ಎಲ್ಲ ಮಾತು ಮಹಾನ ಆಗೋಗ್ಬಿಡುತ್ತೆ, ಅಂದರೆ ಸ್ವತಃನೇ ಅದು ಶ್ರೇಷ್ಠ ಆಗೋಗ್ಬಿಡುತ್ತೆ. ಅವ್ಯಕ್ತವಾಣಿ ತಾರೀಖ್ 11/11/81, ಪೇಜ್ ನಂಬರ್ 130 ಆದಿ. अपन को आत्मा समझो, ಸ್ವಯಂವನ್ನು ಆತ್ಮ ಅಂತ ತಿಳ್ಕೊಳ್ಳಿ.
ये पहली सीढ़ी पक्की करनी है, ಇದು ಮೊದಲನೇ ಮೆಟ್ಲನ್ನು ಪಕ್ಕಾ ಮಾಡ್ಕೋಬೇಕಾಗಿದೆ. फिर सब कुछ अच्छा हो जाएगा. ಆವಾಗ ಆಟೋಮೆಟಿಕ್ ಎಲ್ಲ ಒಳ್ಳೆಯದೇ ಆಗೋಗುತ್ತೆ. आत्मिक स्थिति बन गई ಒಂದು ವೇಳೆ ಆತ್ಮಿಕ ಸ್ಥಿತಿ ಆಗೋಗ್ಬಿಟ್ರೆ तो संकल्प भी अच्छे ही आएंगे, श्रीमत के अनुकूल आएंगे. ಆತ್ಮಿಕ ಸ್ಥಿತಿ ಆಗೋಗ್ಬಿಟ್ರೆ ಒಂದು ವೇಳೆ ಮತ್ತೆ ಸಂಕಲ್ಪಗಳು ಸಹ ಶ್ರೀಮತದ ಅನುಕೂಲವಾಗೇ ಬರುತ್ತೆ, ವಿರುದ್ಧವಾಗಿರುವ ಸಂಕಲ್ಪಗಳು ಸಹ ಬರಲ್ಲ. वाचा भी श्रीमत के अनुकूल बनेगी ವಾಣಿ ಏನಿದೆ ನಮ್ಮದು ಅದು ಸಹ ಶ್ರೀಮತದ ಅನುಕೂಲವಾಗೇ ನಡೆಯುತ್ತೆ. और कर्म भी श्रीमत के अनुकूल होंगे. ಮತ್ತೆ ಕರ್ಮನೂ ಸಹ ಶ್ರೀಮತದ ಅನುಕೂಲವಾಗೇ ಇರುತ್ತೆ. ज्ञान का सार ही है ज्योति बिंदु आत्मा. ಜ್ಞಾನದ ಸಾರನೇ ಆಗಿದೆ ಜ್ಯೋತಿರ್ಬಿಂದು ಆತ್ಮ. आत्मिक स्थिति में टिकने से कोई भूल नहीं होती है. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗೋದ್ರಿಂದ ಏನು ತಪ್ಪುಗಳೇ ಆಗೋದಿಲ್ಲ. भूलें होती तब है जब तुम देहबान में आते हो. ತಪ್ಪುಗಳು ಅವಾಗೇ ಆಗುತ್ತೆ ಯಾವಾಗ ನೀವು ದೇಹಾಭಿಮಾನದಲ್ಲಿ ಬರ್ತೀರಾ. आत्मिक स्थिति में स्थित रहने से स्वभाव संस्कार परिवर्तन होते हैं. ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿರೋದ್ರಿಂದ ಸ್ವಭಾವ ಸಂಸ್ಕಾರಗಳ ಪರಿವರ್ತನೆ ಆಗುತ್ತೆ. जितना हम आत्मिक स्थिति में रहने की प्रैक्टिस करेंगे ಎಷ್ಟು ನಾವು ಆತ್ಮಿಕ ಸ್ಥಿತಿಯಲ್ಲಿ ಇರ್ಲಿಕ್ಕೋಸ್ಕರ ಪ್ರಾಕ್ಟೀಸ್ ಮಾಡ್ತೀವಿ स्वतः ही स्वभाव संस्कार परिवर्तन होते रहेंगे. ಸ್ವತಃನೇ ಸ್ವಭಾವ ಸಂಸ್ಕಾರಗಳ ಪರಿವರ್ತನೆ ಆಗ್ತಾ ಹೋಗುತ್ತೆ. क्योंकि स्वभाव संस्कार जो आते हैं ಯಾಕೆಂದ್ರೆ ಆ ಸ್ವಭಾವ ಸಂಸ್ಕಾರಗಳು ಏನ್ ಬರುತ್ತೆ भिन्न 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 प्रकार के, ಆ ಭಿನ್ನ ಭಿನ್ನ ಪ್ರಕಾರದ ಸ್ವಭಾವ ಸಂಸ್ಕಾರಗಳು ಏನೇ ಬರುತ್ತೆ वो तो अनेक प्रकार के देहधारियों के संग के रंग से आए. ಅದಂತೂ ಅನೇಕ ಪ್ರಕಾರದ ದೇಹಧಾರಿಗಳ ಸಂಗಿನ ರಂಗಿನಿಂದ ಬಂದಿದೆ. वो संग का रंग छट जाएगा जब हम आत्मिक स्थिति में रहेंगे. ಯಾವಾಗ ನಾವು ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀವೋ ಅವಾಗ ಆ ಸಂಗಿನ ರಂಗು ದೂರ ಆಗೋಗ್ಬಿಡುತ್ತೆ, ಹೊರಟೋಗ್ಬಿಡುತ್ತೆ. आत्मिक चिंतन में जितना हम रहेंगे ಆ ಆತ್ಮಿಕ ಚಿಂತನೆಯಲ್ಲಿ ಎಷ್ಟು ನಾವು ಇರ್ತೀವಿ उतना हमारी प्रकृति हमारे स्वभाव संस्कार स्वतः ही सात्विक बन जावे. ಅಷ್ಟೇ ನಮ್ಮ ಪ್ರಕೃತಿ ನಮ್ಮ ಸ್ವಭಾವ ಸಂಸ್ಕಾರ ಎಲ್ಲ ಸ್ವತಃನೇ ಸಾತ್ವಿಕ ಆಗ್ತಾ ಹೋಗುತ್ತೆ. और हमारा वाइब्रेशन सात्विक होने से ಮತ್ತೆ ನಮ್ಮ ವೈಬ್ರೇಷನ್ ಸಾತ್ವಿಕ ಆಗೋದ್ರಿಂದ अगला जन्म जो हमें मिलेगा ನಮಗೆ ಮುಂದಿನ ಜನ್ಮ ಏನು ಸಿಗುತ್ತೆ वो सात्विक परिवार में मिलेगा. ಅದು ಸಾತ್ವಿಕ ಪರಿವಾರದಲ್ಲೇ ಸಿಗುತ್ತೆ. सात्विक वातावरण में हमारा जन्म होगा. ಸಾತ್ವಿಕ ವಾತಾವರಣದಲ್ಲಿ ನಮ್ಮ ಜನ್ಮ ಆಗುತ್ತೆ. अभी भी जितना हम आत्मिक स्थिति में रहेंगे ಇವಾಗೂ ಸಹ ನಾವೆಷ್ಟು ಆತ್ಮಿಕ ಸ್ಥಿತಿಯಲ್ಲಿ ಇರ್ತೀವಿ उतना बाप की याद में ज्यादा रह सकेंगे. ಅಷ್ಟೇ ನಾವು ತಂದೆ ನೆನಪಿನಲ್ಲೂ ಸಹ ಜಾಸ್ತಿ ಇರ್ಬೋದಾಗಿದೆ. जन्म जन्मांतर के पाप अगर जल्दी भस्म करने हैं ಒಂದ್ ವೇಳೆ ಜನ್ಮ ಜನ್ಮಾಂತರದ ಪಾಪಕರ್ಮವನ್ನ ಬೇಗ ಭಸ್ಮ ಮಾಡಬೇಕು ಅಂದ್ರೆ तो कौन सा फाउंडेशन पक्का करना है? ಮತ್ತೆ ಯಾವ ಫೌಂಡೇಶನ್ ಅನ್ನ ಪಕ್ಕಾ ಮಾಡ್ಕೋಬೇಕಾಗಿದೆ? आत्मिक स्थिति का फाउंडेशन पक्का करना. ಆತ್ಮಿಕ ಸ್ಥಿತಿಯ ಫೌಂಡೇಶನ್ ಅನ್ನ ಪಕ್ಕಾ ಮಾಡ್ಕೋಬೇಕಾಗಿದೆ. पहली सीढ़ी है आत्मिक स्थिति. ಮೊದಲನೇ ಮೆಟ್ಲೆ ಆಗಿದೆ ಆತ್ಮಿಕ ಸ್ಥಿತಿ. आत्मिक स्थिति में स्थित होंगे ಆತ್ಮಿಕ ಸ್ಥಿತಿಯಲ್ಲಿ ಒಂದ್ ವೇಳೆ ಸ್ಥಿತ ಆಗೋಗ್ಬಿಟ್ರೆ तो चारों युगों में आत्मा चक्र लगाने योग्य बनेगी. ಅವಾಗ 4 ಕಡೆ ಆತ್ಮ ತಿರುಗೋದಕ್ಕೋಸ್ಕರ ನಿಮಿತ್ತ ಆಗುತ್ತೆ. जितना आत्मिक स्थिति में टिके हुए होंगे ಎಷ್ಟು ನಾವು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀವಿ उतना आत्मा के बाप की भी स्मृति आवेगी. ಅಷ್ಟೇ ಪರಮಾತ್ಮ ತಂದೆದು ಸಹ ಸ್ಮೃತಿ ಬರುತ್ತೆ. और बाप से पूरी पावर की प्राप्ति होगी. ಮತ್ತೆ ತಂದೆಯಿಂದ ಪೂರ್ತಿ ಪಾವರು ಸಹ ಪ್ರಾಪ್ತಿ ಆಗುತ್ತೆ. पूरी शक्ति मिलेगी आत्मिक स्थिति में रहने से. ಆತ್ಮಿಕ ಸ್ಥಿತಿಯಲ್ಲಿ ಇರೋದ್ರಿಂದ ತಂದೆಯಿಂದ ಪೂರ್ತಿ ಶಕ್ತಿ ಸಿಗುತ್ತೆ. 24 घंटे में क्या ज्यादा याद आता है? 24 ಗಂಟೆಯಲ್ಲಿ ಜಾಸ್ತಿ ಏನ್ ನೆನಪಿಗೆ ಬರುತ್ತೆ? स्टेज क्या है? ಸ್ಟೇಜ್ ಏನಾಗಿದೆ? निराकारी स्टेज बनती है ನಿರಾಕಾರಿ ಸ್ಟೇಜ್ ಆಗುತ್ತಾ या देह अभिमान की स्टेज बनी रहती है? ಅಥವಾ ದೇಹಾಭಿಮಾನದ ಸ್ಟೇಜ್ ಆಗಿರುತ್ತಾ? क्या स्थिति है? अगर हीरे की याद पक्की हो गई ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ ಏನ್ ಸ್ಥಿತಿ ಆಗಿದೆ? ಒಂದ್ ವೇಳೆ ವಜ್ರದ ಸ್ಥಿತಿ ಪಕ್ಕಾ ಆಗೋಗ್ಬಿಟ್ಟಿದ್ರೆ तो सुख मिलेगा इसी जन्म में. ವಜ್ರವನ್ನು ನೆನ್ಪು ಮಾಡುವಂತ ಸ್ಥಿತಿ ಪಕ್ಕಾ ಆಗೋಗ್ಬಿಟ್ರೆ ಇದೇ ಜನ್ಮದಲ್ಲಿ ಮತ್ತೆ अभी अभी सुख का अनुभव करेंगे या दुख का अनुभव करेंगे? ಇದೇ ಜನ್ಮದಲ್ಲಿ ಇವಾಗಿವಾಗೆ ಸುಖದ ಅನುಭವನ ಪಡಿತೀರ
ಅಥವಾ ದುಃಖದ ಅನುಭವವನ್ನು ಪಡಿತೀರಾ? घड़ी घड़ी सुख का अनुभव करती रहे। ಸೆಕೆಂಡಿಗೂ ಸುಖದ ಅನುಭವವನ್ನು ಪಡಿತಾ ಇರ್ತೀರಾ? असली आत्मिक स्थिति में जब टिक जावेंगे ನಿಜವಾದ ಆತ್ಮಿಕ ಸ್ಥಿತಿಯಲ್ಲಿ ಯಾವಾಗ ಸ್ಥಿತರಾಗಿ ಹೋಗ್ತೀರಾ? तो सोने की दरकार रहेगी ही नहीं। ಆವಾಗ ಮಲಗುವಂಥ ಅವಶ್ಯಕತೆ ಇರೋದೇ ಇಲ್ಲ. स्वर्ग तो स्थापन होगा, ಸ್ವರ್ಗ ಅಂತೂ ಸ್ಥಾಪನೆ ಆಗುತ್ತೆ. लेकिन उन्हीं आत्माओं का संगठन वो प्रत्यक्ष होगा ಆದರೆ ಅದೇ ಆತ್ಮೆಗಳ ಸಂಘಟನೆ ಪ್ರತ್ಯಕ್ಷ ಆಗುತ್ತೆ जो स्वस्थिति में जाएंगे। ಯಾರು ಸ್ವಸ್ಥಿತಿಯಲ್ಲಿ ಹೋಗ್ತಾರೆ. आत्मिक स्थिति में जाएंगे। अगर आत्मिक स्थिति में नहीं जाते, ಅಂದರೆ ಯಾರು ಆತ್ಮಿಕ ಸ್ಥಿತಿಯಲ್ಲಿ ಹೋಗ್ತಾರೆ, ಒಂದು ವೇಳೆ ಆತ್ಮಿಕ ಸ್ಥಿತಿಯಲ್ಲಿ ಹೋಗಲಿಲ್ಲ ಅಂದರೆ, परचिंतन में आते हैं, ಪರಿಚಿಂತನೆಯಲ್ಲೇ ಬಂದರೆ, देवान में आते हैं घड़ी घड़ी, ಸೆಕೆಂಡಿಗೂ ದೇವಿಮಾನದಲ್ಲಿ ಬಂದರೆ तो जाएंगे कैसे? ಮತ್ತೆ ಯಾವ ಥರ ಹೋಗ್ಲಿಕ್ಕಾಗುತ್ತೆ? कितने जाएंगे? ಕೇಳ್ತಾ ಇದ್ದಾರೆ ಬಾಬಾ, ಎಷ್ಟು ಜನ ಹೋಗ್ತಾರೆ? जिनकी ಯಾರೋ ಹೇಳ್ತಿದ್ದಾರೆ ಬಾಬಾ ಆ ಸ್ಟೇಜ್ ಪಕ್ಕ ಆಗುತ್ತೆ ಅಲ್ವಾ ನಮ್ಮದು ಅಂತ. आत्मिक पक्की स्टेज बनेगी वो जाएंगे। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾರ್ದು ಪಕ್ಕ ಆತ್ಮಿಕ ಸ್ಟೇಜ್ ಆಗುತ್ತೋ ಅವ್ರು ಹೋಗ್ತಾರೆ. सर्विस की सफलता ज्यादा निकले उसका भी मुख्य साधन यह है कि आत्मस्थिति में रह सर्विस करनी है। पहला पाठ ही पॉलिश है, इसकी ही आवश्यकता है। कब नोट किया है सारे दिन में यह आत्मिक दृष्टि स्मृति कितना रहती है? इस स्थिति की परख अपनी सर्विस की रिजल्ट से भी देख सकते हो। अव्यक्त वाणी तारीख 19 जुलाई 1969 पृष्ठ 92 आदि। ಸರ್ವಿಸಿನ ಸಫಲತೆ ಜಾಸ್ತಿ ಬರಬೇಕು. ಇದ್ರದ್ದು ಮುಖ್ಯ ಸಾಧನೆನೇ ಏನಾಗಿದೆ? ಆತ್ಮಿಕ ಸ್ಥಿತಿಯಲ್ಲಿದ್ಬಿಟ್ಟು ಸರ್ವಿಸ್ ಮಾಡಬೇಕಾಗಿದೆ. ಮೊದಲನೇ ಪಾಠನೇ ಆಗಿದೆ ಪಾಲಿಷ್ ಮಾಡೋದು. ಇದ್ರದ್ದೇ ಅವಶ್ಯಕತೆ ಇದೆ. ಯಾವತ್ತಾದರೂ ನೋಟ್ ಮಾಡ್ಕೊಂಡಿದ್ದೀರಾ ಇಡೀ ದಿನದಲ್ಲಿ ಎಷ್ಟು ಆತ್ಮಿಕ ಸ್ಥಿತಿ ಏನಿದೆ, ಈ ಸ್ಮೃತಿ ಎಷ್ಟಿರುತ್ತೆ ಅಂತ? ಈ ಆತ್ಮಿಕ ಸ್ಥಿತಿಯ ಪರೀಕ್ಷೆ ಏನಿದೆ ಇದು ನಮ್ಮ ಸರ್ವಿಸಿನ ರಿಸಲ್ಟ್ನಿಂದನೇ ನೋಡ್ಬೋದಾಗಿದೆ. ಅವ್ಯಕ್ತವಾಣಿ ತಾರೀಖ್ 19/7/69 ಪೇಜ್ ನಂಬರ್ 92 ಆದಿ. आत्मिक स्थिति का अभ्यास करेंगे ಆತ್ಮಿಕ ಸ್ಥಿತಿಯ ಅಭ್ಯಾಸವನ್ನು ಮಾಡಿಕೊಂಡ್ರೆ तो दुनिया में बुद्धि जाएगी। ಮತ್ತೆ ಆವಾಗ ಪ್ರಪಂಚದಲ್ಲಿ ಬುದ್ಧಿ ಹೋಗುತ್ತಾ? हैं? दुनिया से बुद्धि कट हो गई, ಆವಾಗ ಪ್ರಪಂಚದಿಂದ ಬುದ್ಧಿ ಕಟ್ಟಾಗಿ ಹೋಗ್ಬಿಡುತ್ತೆ. स्व स्थिति में स्थित हो गए। ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿ ಹೋಗ್ತೀರಾ. तो स्व स्थिति में स्थित होना ये भी तो वाइब्रेशन को बनाने वाली बात हुई ना। ಮತ್ತೆ ಸ್ವಸ್ಥಿತಿಯಲ್ಲಿ ಸ್ಥಿತರಾಗೋದು ಇದು ಸಹ ವೈಬ್ರೇಷನ್ ಅನ್ನು ಮಾಡುವಂತ ಮಾತಾಯ್ತಲ್ವಾ? जो आत्मिक स्थिति में स्थित होगा, स्व स्थिति में स्थित होगा, ಯಾರು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗ್ತಾರೆ, ಸ್ವಸ್ಥಿತಿಯಲ್ಲಿ ಸ್ಥಿತರಾಗ್ತಾರೆ, वो परिस्थितियों से मुकाबला करेगा कि नहीं करेगा? ಅವರು ಪರಿಸ್ಥಿತಿಗಳನ್ನು ಎದುರಿಸ್ತಾರೋ ಇಲ್ವೋ? करेगा। ಎದುರಿಸ್ತಾರೆ ಅವರು. परचिंतन में होगा तो डूबेगा या उथलेगा, ऊपर जाएगा? ಪರಿಚಿಂತನೆಯಲ್ಲಿದ್ದರೆ ಮತ್ತೆ ಅವ್ರು ಮುಳುಗ್ತಾರ ಅಥವಾ ಮೇಲೆ ಎದ್ದೇಳ್ತಾರ? डूबेगा। ಪರಿಚಿಂತನೆಯಲ್ಲಿದ್ದರೆ ಅವ್ರು ಮುಳುಗ್ತಾರೆ ನೀರಲ್ಲಿ. स्वस्थिति तो फाउंडेशन है ಸ್ವಸ್ಥಿತಿ ಅಂತೂ ಫೌಂಡೇಶನ್ ಆಗಿದೆ, सेवा का। ಸೇವೆಯ ಫೌಂಡೇಶನ್ ಆಗಿದೆ. स्वस्थिति में रहकर जो सेवा की जाती है ಸ್ವಸ್ಥಿತಿಯಲ್ಲಿದ್ಬಿಟ್ಟು ಏನು ಸೇವೆಯನ್ನು ಮಾಡಲಾಗುತ್ತೆ उस सेवा का फल निकलता है, ಆ ಸೇವೆಯಿಂದ ಅದರ ಪ್ರಾಪ್ತಿ ಸಿಗುತ್ತೆ, ಫಲ ಸಿಗುತ್ತೆ, अच्छा फल निकलता है। ಒಳ್ಳೆ ಫಲ ಸಿಗುತ್ತೆ ಅದರಿಂದ. और परचिंतन में रहकर के जो सेवा की जाती है, ಮತ್ತು ಪರಿಚಿಂತನೆಯಲ್ಲಿ ಇದ್ಬಿಟ್ಟು ಏನು ಸೇವೆಯನ್ನು ಮಾಡಲಾಗುತ್ತೆ, देह के भान में रहकर जो सेवा की जाती है, ದೇಹಾಭಿಮಾನದಲ್ಲಿ ಇದ್ಬಿಟ್ಟು ಏನು ಸೇವೆಯನ್ನು ಮಾಡಲಾಗುತ್ತೆ, या देहधारी को देख करके जो सेवा की जाती है, ಅಥವಾ ದೇಹದಾರಿಯನ್ನು ನೋಡಿಬಿಟ್ಟು ಏನು ಸೇವೆಯನ್ನು ಮಾಡಲಾಗುತ್ತೆ. ये बड़ा रईस है, ಅಂದರೆ ಇವರು ತುಂಬ ಶ್ರೀಮಂತರಾಗಿದ್ದಾರೆ, साहूकार है, इसकी सेवा कर दें ಇವರು ತುಂಬ ಸಾಹುಕಾರರಾಗಿದ್ದಾರೆ, बड़ा सेंटर बन जाता है। ಇವರಿಗೆ ಒಂದು ವೇಳೆ ನಾವು ಸೇವೆ ಮಾಡಿಬಿಟ್ರೆ ನಮ್ಮದು ತುಂಬ ದೊಡ್ಡ ಸೆಂಟರ್ ಆಗೋಗುತ್ತೆ. तो ये देवान की सेवा हुई या आत्माभिमान की सेवा हुई? ಮತ್ತು ಇದು ದೇಹಾಭಿಮಾನದ ಸೇವೆ ಆಯಿತಾ ಅಥವಾ ಆತ್ಮಾಭಿಮಾನದ ಸೇವೆ ಆಯಿತಾ? ये देहाभिमान की सेवा होगी, ಇದು ಸಹ ದೇಹಾಭಿಮಾನದ ಸೇವೆ ಆಯಿತು. तो बहुत अंतर है। ಮತ್ತು ಇದಂತೂ ತುಂಬ ವ್ಯತ್ಯಾಸ ಇದೆ. आत्माभिमान में रहना ಆತ್ಮಾಭಿಮಾನದಲ್ಲಿರೋದು ये सेवा का फाउंडेशन है। ಇದು ಸಹ ಸೇವೆಯ ಫೌಂಡೇಶನ್ ಆಗಿದೆ. आत्मिक स्थिति में रहते हैं ಆತ್ಮಿಕ ಸ್ಥಿತಿಯಲ್ಲಿರ್ತಾರೆ, तो
वाइब्रेशन बनाने की सेवा करते हैं। ಮತ್ತು ಅವರು ವೈಬ್ರೇಷನ್ನ ಮಾಡಲಿಕ್ಕೋಸ್ಕರ ಸೇವೆಯನ್ನು ಮಾಡ್ತಾರೆ. जैसे जैसे स्वस्थिति की स्थापना बुद्धि में होती जाएगी, ಯಾವ್ಯಾವ ರೀತಿ ಸ್ವಸ್ಥಿತಿಯ ಸ್ಥಾಪನೆ ನಮ್ಮ ಬುದ್ಧಿಯಲ್ಲಿ ಆಗ್ತಾ ಹೋಗುತ್ತೆ, जैसे जैसे हम स्वस्थिति में स्थित होते जाएंगे, ಯಾವ್ಯಾವ ರೀತಿ ನಾವು ಸ್ವಸ್ಥಿತಿಯಲ್ಲಿ ಸ್ಥಿತರಾಗ್ತಾ ಹೋಗ್ತೀವಿ, वैसे वैसे हमारे लिए स्वर्ग का वायुमंडल बनता जाएगा। ಹಾಗಾಗಿ ನಮಗೋಸ್ಕರ ಸ್ವರ್ಗದ ವಾಯುಮಂಡಲ ತಯಾರಾಗ್ತಾ ಹೋಗುತ್ತೆ. आत्मिक स्थिति न बनने से नुकसान। ಆತ್ಮಿಕ ಸ್ಥಿತಿ ಆಗದೇ ಇಲ್ದಿದ್ರೆ ಅದರಿಂದ ಏನು ನಷ್ಟ ಆಗುತ್ತೆ? तो कोई तो तख्त नशीन बनेंगे, ಕೆಲವರಂತೂ ತಖ್ತನಶೀನರಾಗ್ತಾರೆ. काठ के तख्त की बात नहीं है, ಇಲ್ಲಿ ಕಟ್ಟಿಗೆಯ ಸಿಂಹಾಸನದ ಮಾತಲ್ಲ, नहीं दोनों ही तख्त हैं, दिल तख्त भी है ಎರಡು ಪ್ರಕಾರದ ಸಿಂಹಾಸನ ಆಗಿದೆ. ಒಂದಂತೂ ಹೃದಯದ ಸಿಂಹಾಸನ ಆಗಿದೆ, और साथ साथ अकाल तख्त भी। ಮತ್ತೆ ಜೊತೆ ಜೊತೆಯಲ್ಲಿ ಅಕಾಲ್ ತಖ್ತನು ಸಹ ಆಗಿದೆ. ये भ्रकुटी ये क्या है? अकाल तख्त, ಈ ಭ್ರುಕುಟಿ ಏನಿದೆ ಇದೇನಾಗಿದೆ? ಇದು ಅಕಾಲ್ ತಖ್ತ ಆಗಿದೆ. आत्मा का तख्त, ಇದು ಆತ್ಮನ ಸಿಂಹಾಸನ ಆಗಿದೆ. आत्मा अकाल है, ಆತ್ಮ ಅಕಾಲ್ ಆಗಿದೆ, ಅಂದರೆ ಅದರ ಕಾಲ ನುಂಗ್ಲಿಕ್ಕೆ ಸಾಧ್ಯನೇ ಇಲ್ಲ. अकाल तख्त। और फिर बाप दादा का दिल तख्त भी है। ಮತ್ತೆ ಇದು ಅಕಾಲ್ ತಖ್ತನೂ ಆಗಿದೆ, ಮತ್ತೆ ಬಾಬ್ದಾದರವರ ಹೃದಯದ ಸಿಂಹಾಸನನೂ ಸಹ ಆಗಿದೆ. तो कोई तो तख्त नशीन बने, ಮತ್ತೆ ಕೆಲವರಂತೂ ಸಿಂಹಾಸನಕ್ಕೋಸ್ಕರ ಯೋಗ್ಯರಾಗ್ತಾರೆ, ನಶೀನರಾಗ್ತಾರೆ. यानी कोई तो जो अकाल तख्त नशीन नहीं बनते, ಮತ್ತೆ ಕೆಲವರಂತೂ ಇದ್ದಾರೆ, ಅವ್ರು ಅಕಾಲ್ ತಖ್ತರಿಗೋಸ್ಕರ ನಶೀನರಾಗಲ್ಲ, ಅದ್ರ ಮೇಲೆ ಕುತ್ಕೊಳ್ಳೋಕ್ಕಾಗಲ್ಲ. वो फिर दिल तख्त भी नहीं बन सकते। ಮತ್ತೆ ಅವರು ಹೃದಯದ ಸಿಂಹಾಸನದ ಮೇಲೂ ಕುತ್ಕೊಳ್ಳಿಕ್ಕಾಗಲ್ಲ. दिल तख्त पर बैठने वाले नहीं बन सकते, ಅವರು ಹೃದಯದ ಸಿಂಹಾಸನದ ಮೇಲೆ ಕುತ್ಕೊಳ್ಳೋಂಥವ್ರು ಆಗಲಿಕ್ಕೆ ಸಾಧ್ಯನೇ ಇಲ್ಲ. अकाल तख्त बना। आत्मिक स्टेज में रहने की जिन्होंने प्रैक्टिस नहीं की है, ಅಕಾಲ್ ತಖ್ತ ಅಂದ್ರೆ ಏನು? ಯಾರು ಆತ್ಮಿಕ ಸ್ಥಿತಿಯಲ್ಲಿ ಇರುವಂಥ ಪ್ರಾಕ್ಟೀಸನ್ನು ಮಾಡ್ಕೊಂಡೇ ಇಲ್ಲ, देवभान की स्टेज वाले हैं, ದೇಹಾಭಿಮಾನದ ಸ್ಟೇಜ್ನಲ್ಲಿ ಇರುವಂಥವ್ರು ಆಗಿದ್ದಾರೆ. वो फिर बाप के दिल तख्त पर भी नहीं कर सकते। ಅವರು ಮತ್ತೆ ತಂದೆ ಹೃದಯದ ಸಿಂಹಾಸನದ ಮೇಲೂ ಸಹ ಏರ್ಲಿಕ್ಕೆ ಸಾಧ್ಯ ಇಲ್ಲ. तो पहले क्या करना पड़े? ಮತ್ತೆ ಮೊದಲು ಏನು ಮಾಡಬೇಕಾಗಿದೆ? पहले अकाल तख्त नशीन बने। ಮೊದಲು ಅಕಾಲ್ ತಖ್ತ ನಶೀನರಾಗಬೇಕು. अकाल तख्त नशीन आत्मिक स्टेज वाले जो बनेंगे, ಯಾರು ಆತ್ಮಿಕ ಸ್ಥಿತಿಯಲ್ಲಿ ಉಳ್ಳುವಂಥವ್ರು ಅಕಾಲ್ ತಖ್ತ ನಶೀನರಾಗ್ತಾರೆ, वही ज्ञान रत्नों के अस्त्र शस्त्र धारण कर सकेंगे। ಅವರೇ ಜ್ಞಾನ ರತ್ನಗಳ ಅಸ್ತ್ರಶಸ್ತ್ರಗಳನ್ನು ಧಾರಣೆ ಮಾಡ್ಕೋಬಹುದಾಗಿದೆ. अब ये आत्मिक स्टेज ಈ ನಿಸ್ಸಂಕಲ್ಪ ಸ್ಟೇಜ್ ಇದೆ. ಯಾರೋ ಹೇಳ್ತಿದ್ರೆ, ಬಾಬಾ ಈ ಆತ್ಮಿಕ ಸ್ಟೇಜ್ ಏನಿದೆ ಇದೇ ನಿಸ್ಸಂಕಲ್ಪಿ ಸ್ಟೇಜ್ ಸಹ ಆಗಿದೆ. उससे विचलित नहीं होना चाहिए। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಹಾಜಿ, ಆದರೆ ಅದರಿಂದ ವಿಚಲಿತರಾಗಬಾರ್ದು, ಅಲ್ಲಾಡಬಾರ್ದು. अगर विचलित होते हैं तो कहेंगे कि आत्मा ज्ञान स्वरूप नहीं बनी है। ಒಂದು ವೇಳೆ ಅದರಿಂದ ಆತ್ಮ ವಿಚಲಿತ ಆದರೆ, ಅಲ್ಲಾಡಿದರೆ ಅದರಿಂದ ಏನಂತ ಹೇಳಲಾಗುತ್ತೆ? ಮತ್ತೆ ಆತ್ಮ ಇನ್ನೂ ಜ್ಞಾನ ಸ್ವರೂಪ ಆಗೇ ಇಲ್ಲ, कुछ न कुछ कमी है, ಏನಾದರೂ ಸ್ವಲ್ಪ ಕಡಿಮೆ ಇದೆ, अज्ञानी है। ಅಜ್ಞಾನಿಗಳಾಗಿದ್ದಾರೆ. इसलिए आत्मिक स्मृति से जैसे तराजू हिलता डुलता है, ಅದಕ್ಕೋಸ್ಕರ ಆತ್ಮಿಕ ಸ್ಥಿತಿಯಿಂದ ಮತ್ತೆ ಅಲ್ಲಾಡಬಾರ್ದು. ಯಾವ ರೀತಿ ತಕಡಿ ಇದೆ, ತಕಡಿ ಯಾವ ಥರ ಅಲ್ಲಾಡ್ತಾ ಇರುತ್ತೆ, ऐसे ऊपर नीचे हो रही है। ಅದೇ ಥರ ಆತ್ಮನು ಮೇಲೆ ಕೆಳಗೆ ಆಗ್ತಾ ಇದೆ. रावण के प्रभाव में है, ರಾವಣನ ಪ್ರಭಾವದಲ್ಲಿದೆ, अभी राम राज्य में नहीं है। ಇವಾಗ ರಾಮರಾಜ್ಯದಲ್ಲಿ ಇಲ್ಲ. जब हम राम राज्य में जाएंगे ಯಾವಾಗ ನಾವು ರಾಮರಾಜ್ಯದಲ್ಲಿ ಹೋಗ್ತೀವಿ, तो हमारी आत्मिक स्टेज स्थिरियम हो जाएगी। ಅವಾಗ ನಮ್ಮ ಆತ್ಮಿಕ ಸ್ಟೇಜ್ ಏನಿದೆ ಇದು ಸ್ಥಿರ ಆಗೋಗ್ಬಿಡುತ್ತೆ. इतने साल बाप आकर के निर्वैर बनने की पढ़ाई पढ़ाए रहे हैं, ಇಷ್ಟು ವರ್ಷಗಳಿಂದ ತಂದೆ ಬಂದ್ಬಿಟ್ಟು ನಿರ್ವೈರ ಆಗುವಂಥ ವಿದ್ಯಾಭ್ಯಾಸವನ್ನು ಓದಿಸ್ತಾ ಇದ್ದಾರೆ. बोलते हैं अपन को आत्मा समझो, ಹೇಳ್ತಾರೆ, ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ, दूसरों को आत्मा देखो, ಬೇರೆಯವ್ರನ್ನು ಸಹ ಆತ್ಮ ಅಂತ ನೋಡಿ. लेकिन पढ़ाई नहीं पढ़ते हैं, ಆದರೆ ವಿದ್ಯಾಭ್ಯಾಸವನ್ನಂತೂ ಓದೋದೇ ಇಲ್ಲ, नहीं देते हैं। ಅದ್ರ ಮೇಲಂತೂ ಗಮನನೇ ಕೊಡಲ್ಲ. तो ऐसे जो आत्मिक स्थिति की पढ़ाई न पढ़ने वाले हैं वो सब कट मरेंगे। ಮತ್ತು ಈ ಥರ ಆತ್ಮಿಕ ಸ್ಥಿತಿಯ ವಿದ್ಯಾಭ್ಯಾಸವನ್ನು ಓದದೇ ಇರುವಂಥವ್ರು ಯಾರಿದ್ದಾರೆ ಇವರೆಲ್ಲ ಸತ್ತೋಗ್ಬಿಡ್ತಾರೆ. खून की नदियां बह जाएंगी, ರಕ್ತದ ನದಿ ಹರ್ಕೊಂಡು ಹೋಗ್ಬಿಡತ್ತೆ. नहीं तो
कोई ने इतना गुनाह थोड़े किया है ಇಲ್ದಿದ್ರೆ ಯಾರಾದರೂ ಇಷ್ಟೊಂದು ತಪ್ಪುಗಳನ್ನು ಮಾಡಿದಾರಾ? जो खून की नदियां बह गए। ಅಂದರೆ ರಕ್ತದ ನದಿ ಹರಿಯೋ ಥರ ತಪ್ಪನ್ನು ಯಾರಾದರೂ ಮಾಡಿದಾರಾ? इसके 84 जन्म पूरे हुए। ಇಲ್ಲಿ ಯಾರ್ದು 84 ಜನ್ಮಗಳು ಪೂರ್ತಿ ಆಗುತ್ತೆ? अरे हम आत्माओं में से कोई आत्माएं है ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ನಾವು ಆತ್ಮಗಳಲ್ಲಿ ಯಾರಾದರೂ ಆತ್ಮ ಇದ್ದಾರೆ जो पहले पहले आत्मिक स्थिति को धारण करती है ಅವರು ಮೊಟ್ಟ ಮೊದಲು ಆತ್ಮಿಕ ಸ್ಥಿತಿಯನ್ನು ಧಾರಣೆ ಮಾಡ್ಕೊತಾರೆ और पूरे 84 जन्म लेती है। ಮತ್ತು ಅವರು ಪೂರ್ತಿ 84 ಜನ್ಮಗಳನ್ನು ತಗೊತಾರೆ. जिनके 84 जन्म नहीं होते ಯಾರ್ದು ಪೂರ್ತಿ 84 ಜನ್ಮಗಳಾಗೋದಿಲ್ಲ वो आत्मिक स्थिति को पूरा धारण ही नहीं करते। ಅವರ ಆತ್ಮಿಕ ಸ್ಥಿತಿಯನ್ನು ಪೂರ್ತಿ ಧಾರಣೆ ಮಾಡ್ಕೊಳ್ಳೋದಿಲ್ಲ. उनमें कुछ न कुछ देवान रह जाता है। ಅವರಲ್ಲಿ ಏನಾದರೂ ಅಲ್ಪ ಸ್ವಲ್ಪ ದೇಹಾಭಿಮಾನ ಉಳ್ಕೊಂಡ್ಬಿಡತ್ತೆ. चौथाई कला का देवान भी रह गया ಕಾಲ್ಭಾಗದ ದೇಹಾಭಿಮಾನನೇ ಉಳ್ಕೊಂಡ್ಬಿಟ್ರಿ तो भी वो द्वापर युग से जो न कन्वर्ट होने वाली आत्माएं हैं ಆದರೂ ಸಹ ದ್ವಾಪರ ಯುಗದಿಂದ ಕನ್ವರ್ಟ್ ಆಗದೇ ಇರುವಂಥ ಆತ್ಮಗಳು ಯಾರೇ ಇದ್ದಾರೆ उनको धोखा दे जाएंगे ಅವರಿಗೆ ಮೋಸ ಮಾಡಿಬಿಡ್ತಾರೆ. और देहाभिमानी धर्म पिताओं के साथ मिल जाएंगे। ಮತ್ತು ದೇಹಾಭಿಮಾನಿ ಧರ್ಮಪಿತರ ಜೊತೆಯಲ್ಲಿ ಸೇರ್ಕೊಂಡ್ಬಿಡ್ತಾರೆ. 24 घंटे में अगर आत्मिक स्थिति नहीं होगी 24 ಗಂಟೆಯಲ್ಲಿ ಒಂದು ವೇಳೆ ಆತ್ಮಿಕ ಸ್ಥಿತಿ ಆಗಲಿಲ್ಲ ಅಂದರೆ तो विनाश के टाइम पर बचेगा ही नहीं। ಮತ್ತು ಅಂಥವರು ವಿನಾಶದ ಟೈಮ್ನಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. 5 विकारों अथवा 5 तत्वों की चपेट में आ जाएगा। 5 ವಿಕಾರಗಳು ಅಥವಾ 5 ತತ್ವಗಳು ಏನಿದೆ ಅದರ ಹಿಡಿತದಲ್ಲಿ ಸಿಕ್ಕಾಕೊಂಡ್ಬಿಡ್ತೀರಾ. देवान वाले को भूत छोड़ेंगे ही नहीं। ದೇಹಾಭಿಮಾನ ಉಳ್ಳಂಥವ್ರಿಗಂತೂ ಭೂತ ಬಿಡೋದೇ ಇಲ್ಲ. पंचभूत भी है ಪಂಚಭೂತಗಳು ಇದೆ और काम क्रोध लोभ मोह अहंकार ये भी भूत है। ಮತ್ತು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಇದು ಸಹ ಭೂತಗಳೇ ಆಗಿದೆ. देवान वाले को भी पकड़ते हैं। ದೇಹಾಭಿಮಾನದಲ್ಲಿರೋರನ್ನೇ ಇಟ್ಕೊಂತಾರೆ. आत्मिक स्थिति वालों की निशानियाँ। ಆತ್ಮಿಕ ಸ್ಥಿತಿಯಲ್ಲಿರುವಂಥವ್ರ ಗುರುತುಗಳು. आत्मिक स्थिति में टिकने के लिए थोड़ा प्रयास करना पड़ता है ना। ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗ್ಲಿಕ್ಕೋಸ್ಕರ ಸ್ವಲ್ಪ ಪ್ರಯತ್ನ ಮಾಡಬೇಕಾಗುತ್ತೆ ಅಲ್ವಾ. हमारी तपस्या ही है आत्मिक स्थिति में टिकने की। ನಮ್ದಂತೂ ತಪಸ್ಸೇನೇ ಆಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗೋದು. देवान में तो बड़े आराम से चले जाओ। ದೇಹಾಭಿಮಾನದಲ್ಲಂತೂ ತುಂಬ ಆರಾಮಾಗಿ ಹೊರಟೋಗ್ಬಿಡ್ತಾರೆ. उसे तो कोई पुरुषार्थ करने की दरकार ही नहीं। ಅದಕ್ಕಂತೂ ಏನು ಪುರುಷಾರ್ಥ ಮಾಡುವಂಥ ಅವಶ್ಯಕತೆನೇ ಇಲ್ಲ. लेकिन आत्मिक स्थिति में टिकना और आत्मिक रूप में दूसरों को देखना ಆದರೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗೋದು ಮತ್ತು ಆತ್ಮಿಕ ರೂಪದಲ್ಲಿ ಬೇರೆಯವರನ್ನು ನೋಡೋದು यही मेहनत है। ಇದರಲ್ಲಿ ಶ್ರಮ ಇದೆ. अब जो ಯಾರೋ ಹೇಳ್ತಿದ್ದಾರೆ ಬಾಬ್ದಾದ ನಮಗೆ ಸಹಯೋಗ ಕೊಡ್ತಾ ಇದ್ದಾರೆ ಅಂತ ಯಾವ ಥರ ಗೊತ್ತಾಗುತ್ತೆ ಅಂತ. मेहनत करेगा तो बाप मदद नहीं करेगा। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇವಾಗ ಯಾರಾದರೂ ಶ್ರಮ ಪಟ್ಟರೆ ಅವ್ರಿಗೆ ಬಾಬ್ದಾದ ಏನು ಸಹಯೋಗ ಕೊಡೋದಿಲ್ವಾ? ಅವ್ರು ಹೇಳ್ತಿದ್ದಾರೆ, ಆದರೆ ನಮಗೆ ಗೊತ್ತಾಗಬೇಕಲ್ವಾ ಬಾಬಾ ನಮಗೆ ಸಹಯೋಗ ಕೊಡ್ತಾ ಇದ್ದಾರೆ ಅಂತ. खुशी बढ़ेगी। ಅದಕ್ಕೆ ಬಾಬಾ ಹೇಳ್ತಾರೆ ಅದರಿಂದ ಖುಷಿ ಹೆಚ್ಚಾಗುತ್ತೆ. हल्कापन महसूस होगा। ಹಗುರತೆ ಅನ್ನೋದು ಅನುಭವ ಆಗುತ್ತೆ. आत्माएं जो जितनी चैतन्य होती है ಆತ್ಮಗಳು ಯಾರೆಷ್ಟು ಚೈತನ್ಯ ಆಗಿರ್ತಾರೆ अर्थात आत्मिक स्थिति में एक्सपर्ट बनती है ಅಂದರೆ ಆತ್ಮಿಕ ಸ್ಥಿತಿಯಲ್ಲಿ ಎಕ್ಸ್ಪರ್ಟ್ ಆಗ್ತಾರೆ. वही ड्रामा को चेंज करने वाली बनती है। ಅವರೇ ಡ್ರಾಮನ್ನ ಚೇಂಜ್ ಮಾಡುವಂಥವ್ರು ಆಗ್ತಾರೆ. उनके लिए बोला है ಅವರಿಗೋಸ್ಕರ ಹೇಳಿದ್ದಾರೆ, चढ़ती कला तेरे बहाने सर्व का भला। ಏರುವಂಥ ಕಲೆಯಿಂದ ಏನಾಗುತ್ತೆ, ಸರ್ವರ ಕಲ್ಯಾಣ ಆಗುತ್ತೆ. आत्मिक स्थिति वालों की चढ़ती कला होती है। ಯಾರು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತಾರೆ ಅವ್ರದೇ ಮೇಲಿರುವಂಥ ಕಲೆ ಆಗಿರುತ್ತೆ. और वही
ईश्वरीय सेवा में लग जाते हैं। ಮತ್ತು ಅಂಥವರು ಈಶ್ವರೀಯ ಸೇವೆಯಲ್ಲೇ ತೊಡಗಿಬಿಡ್ತಾರೆ. उनके बहाने से और भी आत्माओं का कल्याण हो जाता है। ಮತ್ತು ಅವ್ರ ಕಾರಣದಿಂದ ಬೇರೆ ಆತ್ಮಗಳ ಕಲ್ಯಾಣನೂ ಆಗೋಗುತ್ತೆ. ड्रामा ही बदल जाता है। ಅವರ ಡ್ರಾಮಾನೇ ಬದಲಾವಣೆ ಆಗಿಬಿಡುತ್ತೆ. जहाँ भी आत्मा पहुँचेगी आत्मिक स्थिति में रहने वाली ಆತ್ಮಿಕ ಸ್ಥಿತಿಯಲ್ಲಿರುವಂಥ ಆತ್ಮ ಎಲ್ಲೇ ಹೋಗ್ಬಿಟ್ಟು ತಲುಪುತ್ತೆ, आत्मिक स्थिति में रहने वाला हर जगह सेवा करेगा। ಆತ್ಮಿಕ ಸ್ಥಿತಿಯಲ್ಲಿರುವಂಥ ಪ್ರತಿಯೊಬ್ಬ ಆತ್ಮಗಳು ಸಹ ಸೇವೆಯನ್ನು ಮಾಡ್ತಾರೆ. कुछ भी याद ना आए, ಅವನಿಗೆ ಏನು ನೆನಪೇ ಬರಬಾರ್ದು, सिर्फ एक ज्योति बिंदु दिखाई दे, ಕೇವಲ ಒಂದು ಜ್ಯೋತಿರ್ಬಿಂದುನೇ ಕಾಣಿಸ್ಬೇಕು, कोई मंथन न चले। ಏನು ಮಂಥನನೇ ನಡಿಬಾರ್ದು. जैसे लवर्स होते हैं, ಯಾವ ಥರ ಲವರ್ಸ್ಗಳಿರ್ತಾರೆ ಅಲ್ವಾ, एक दूसरे को प्यार करने वाले होते हैं, ಒಬ್ರೊಬ್ರಿಗೆ ಪ್ರೀತಿ ಮಾಡುವಂಥವ್ರು ಇರ್ತಾರೆ ಅಲ್ವಾ, तो उनकी नजर में बार बार क्या आ जाता है? ಮತ್ತೆ ಅವ್ರ ದೃಷ್ಟಿಯಲ್ಲಿ ಪದೇ ಪದೇ ಏನು ಬಂದ್ಬಿಡುತ್ತೆ, हैं? जिसको प्यार करते हैं उसी का चेहरा याद आ जाता है। ಯಾರನ್ನ ಅವರು ಪ್ರೀತಿ ಮಾಡ್ತಾರೆ ಪದೇ ಪದೇ ಅವ್ರ ಮುಖಾನೇ ನೆನಪಿಗೆ ಬರ್ತಾ ಇರುತ್ತೆ. बस देखते ही रहे, देखते ही रहे, देखते ही रहे। ಅಷ್ಟೇ, ಅವ್ರನ್ನ ನೋಡ್ತಾನೆ ಇರಬೇಕು, ನೋಡ್ತಾನೆ ಇರಬೇಕು, ನೋಡ್ತಾನೆ ಇರಬೇಕು ಅನ್ಸುತ್ತೆ. और कुछ अच्छा नहीं लगता। ಬೇರೆ ಇನ್ನೇನು ಚೆನ್ನಾಗಿ ಅನ್ಸೋದಿಲ್ಲ. यही है आत्मिक स्थिति की निशानी। ಮತ್ತೆ ಇದೇ ಆಗಿದೆ ಆತ್ಮಿಕ ಸ್ಥಿತಿಯ ಗುರುತು. जो आत्मिक स्थिति में टिक जाएगा, ಯಾರು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗೋಗ್ಬಿಡ್ತಾರೆ, उसको बाहर की दुनिया की कोई नजारा अच्छा ही नहीं लगेगा। ಯಾರು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗೋಗ್ತಾರೆ ಅವರಿಗೆ ಹೊರಗಡೆ ಪ್ರಪಂಚದ ಯಾವುದೇ ದೃಶ್ಯಗಳು ಚೆನ್ನಾಗೇ ಅನ್ಸೋದಿಲ್ಲ. आत्मिक स्थिति में टिकना ही अच्छा लगेगा। ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗೋದೇ ಚೆನ್ನಾಗಿ ಅನ್ಸುತ್ತೆ. जो आत्मिक स्थिति धारण करते हैं, ಯಾರು ಆತ್ಮಿಕ ಸ್ಥಿತಿಯನ್ನ ಧಾರಣೆ ಮಾಡ್ಕೊಂತಾರೆ उनके विकार देखने में नहीं आवेंगे। ಅವ್ರ ವಿಕಾರಗಳು ನೋಡ್ಲಿಕ್ಕೆ ಕಾಣಿಸೋದಿಲ್ಲ, कोई प्रूफ नहीं मिलेगा। ಅವರಿಂದ ಏನು ಪ್ರೂಫೇ ಸಿಗಲ್ಲ. वि माने विपरीत, ವಿ ಅಂದ್ರೇನೆ ವಿಪರೀತ, कार माने कर्म। ಕಾರ್ಯ ಅಂದ್ರೆ ಕರ್ಮ. उनका कोई भी ऐसा कर्म देखने में नहीं आवेगा, ಅಂದ್ರೆ ಅವ್ರದ್ದು ಯಾವುದೇ ಈ ತರ ಕರ್ಮಗಳು ನೋಡ್ಲಿಕ್ಕೆ ಕಾಣಿಸೋದೇ ಇಲ್ಲ, सुनने में नहीं आवेगा, ಕೇಳಲಿಕ್ಕೂ ಸಹ ಬರಲ್ಲ. और प्रैक्टिकल जीवन में साबित भी नहीं होगा, ಮತ್ತೆ ಪ್ರಾಕ್ಟಿಕಲ್ ಜೀವನದಲ್ಲಿ ಸಿದ್ಧನೂ ಸಹ ಆಗಲ್ಲ. जिससे ये क्लियर हो जाए ಅಂದ್ರೆ ಯಾವುದರಿಂದ ಈ ಮಾತು ಕ್ಲಿಯರ್ ಆಗೋತರ कि वो श्रीमत के विपरीत कर्म करने वाले हैं। ಅಂದ್ರೆ ಅವರು ಶ್ರೀಮತದ ವಿಪರೀತ ಕರ್ಮ ಮಾಡುವಂತವರಾಗಿದ್ದಾರೆ ಅಂತ. जो श्रीमत के विपरीत कर्म होते हैं, ಯಾವುದು ಶ್ರೀಮತದ ವಿಪರೀತವಾಗಿರುವಂತ ಕರ್ಮ उनसे ಆಗಿರುತ್ತೆ, आत्मा खुद भी दुखी होती है और दूसरे ಅದರಿಂದ ಆತ್ಮ ಸ್ವಯಂ ಸಹ ದುಃಖಿಯಾಗಿರುತ್ತೆ, भी दुखी हो जाते हैं। ಮತ್ತೆ ಬೇರೆಯವರು ಸಹ ದುಃಖಿ ಆಗೋಗ್ತಾರೆ. इसलिए बाबा ने वाक्य बताई दिए है, ಅದಕ್ಕೋಸ್ಕರ ಬಾಬಾ ಒಂದು ವಾಕ್ಯವನ್ನ ಹೇಳ್ಬಿಟ್ಟಿದ್ದಾರೆ. आत्मा साकारी है या निराकारी? ಏನಂತ ಹೇಳಿದ್ದಾರೆ, ಆತ್ಮ ಸಾಕಾರಿ ಆಗಿದೆನಾ ಅಥವಾ ನಿರಾಕಾರಿ ಆಗಿದೆನಾ? है निराकारी। ಆತ್ಮ ಏನಾಗಿದೆ, ನಿರಾಕಾರಿ ಆಗಿದೆ. निराकारी की निशानी बताई, निराकारी, निर्विकारी और निरहंकारी। ನಿರಾಕಾರಿಯ ಗುರುತನ್ನ ಹೇಳಿದ್ದಾರೆ. ಏನಂತ? ನಿರಾಕಾರಿ, ನಿರ್ವಿಕಾರಿ ಮತ್ತೆ ನಿರಹಂಕಾರಿ. यही निशानी है। ಇದೇ ಗುರುತಾಗಿದೆ. जो आत्मिक स्थिति में टिका होगा, निराकारी स्टेज में टिका होगा, ಯಾರು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರ್ತಾರೆ, ನಿರಾಕಾರಿ ಸ್ಟೇಜ್ನಲ್ಲಿ ಸ್ಥಿತ ಆಗಿರ್ತಾರೆ, वो निर्विकारी होगा। ಅವರು ನಿರ್ವಿಕಾರಿ ಆಗಿರ್ತಾರೆ. कोई को दुख देने वाला नहीं होगा। ಅವರು ಯಾರಿಗೂ ದುಃಖ ಕೊಡುವಂಥವ್ರಾಗಿರಲ್ಲ. दुख देना उसका साबित नहीं हो सकता। ಅವ್ರದ್ದು ದುಃಖ ಕೊಡ್ತಾರೆ ಅನ್ನೋ ಮಾತು ಸಿದ್ಧನೇ ಆಗಲ್ಲ. आत्मिक स्थिति की निशानी है, खुशनुमा चेहरा दिखाई देगा। ಆತ್ಮಿಕ ಸ್ಥಿತಿಯ ಗುರುತೇ ಆಗಿದೆ, ಮುಖ ಯಾವಾಗಲೂ ಖುಷಿಯಲ್ಲೇ ಕಾಣಿಸುತ್ತೆ. जैसे क्राइस्ट को देखो, ಯಾವ ಥರ ಕ್ರೈಸ್ಟನ್ನ ನೋಡಿ, गुरु नानक को देखो,
ಗುರುನಾನಕನ ನೋಡಿ, महात्मा बुद्ध को देखो, ಮಹಾತ್ಮ ಬುದ್ಧನ ನೋಡಿ, शंकर के जो चित्र दिए हुए हैं उन चित्रों में देखो, तपस्या में बैठा हुआ। ಶಂಕರನ ಏನೇ ಚಿತ್ರಗಳನ್ನು ತೋರಿಸ್ತಾರೆ ತಪಸ್ನಲ್ಲಿ ಕುತ್ಕೊಂಡಿರೋದು, ಆ ಚಿತ್ರಗಳನ್ನು ನೋಡಿ. कैसा चेहरा दिखाई दे रहा है? ಅದರಲ್ಲೆಲ್ಲ ಯಾವ ಥರ ಮುಖ ಕಾಣಿಸ್ತಾ ಇದೆ? है खुशनुमा चेहरा दिखाई देता है। ಖುಷಿಯಲ್ಲಿರುವಂಥ ಮುಖನೇ ಕಾಣಿಸುತ್ತೆ. उसे कहेंगे आत्मिक स्थिति। ಅದಕ್ಕೆ ಹೇಳಲಾಗುತ್ತೆ ಆತ್ಮಿಕ ಸ್ಥಿತಿ ಅಂತ. आत्मिक स्टेज की ये पहचान है कि वो हल्का हल्का रहेगा। ಆತ್ಮಿಕ ಸ್ಥಿತಿಯ ಗುರುತೇ ಇದೆ ಆಗಿದೆ ಏನಂತ, ಅವ್ರು ಯಾವಾಗಲೂ ಹಗುರವಾಗೇ ಇರ್ತಾರೆ. खुशी से भरपूर रहेगा। ಅವ್ರು ಯಾವಾಗಲೂ ಖುಷಿಯಿಂದನೇ ತುಂಬಿಕೊಂಡಿರ್ತಾರೆ. आत्मिक स्टेज जिसकी बनी हुई होगी, ಯಾರ್ದು ಆತ್ಮಿಕ ಸ್ಟೇಜ್ ಆಗಿರುತ್ತೆ, उसके ऊपर भूत प्रेत आदि का वार नहीं होगा। ಯಾರ್ದು ಆತ್ಮಿಕ ಸ್ಥಿತಿ ಇರುತ್ತೆ, ಆತ್ಮಿಕ ಸ್ಥಿತಿಯಲ್ಲಿ ಯಾರು ಸ್ಥಿತ ಆಗೋಗ್ಬಿಡ್ತಾರೆ, ಅವ್ರ ಮೇಲೆ ಭೂತ ಪ್ರೇತಗಳ ಪ್ರಹಾರ ಆಗೋದಿಲ್ಲ. जो आत्मिक स्टेज वाला होगा, ಯಾರು ಆತ್ಮಿಕ ಸ್ಟೇಜ್ನಲ್ಲಿ ಇರುವಂಥವ್ರು ಆಗಿರ್ತಾರೆ, देहभान वाला नहीं होगा, ದೇಹಾಭಿಮಾನ ಉಳ್ಳೋಂಥವ್ರು ಆಗಿರಲ್ಲ, उसके ऊपर विकारों का वार नहीं होगा। ಅವ್ರ ಮೇಲೆ ವಿಕಾರಗಳ ಪ್ರಹಾರ ಆಗೋದಿಲ್ಲ. देहभान में होगा तभी विकारों का वार होगा। ಯಾವಾಗ ನಾವು ದೇಹಾಭಿಮಾನದಲ್ಲಿ ಇರ್ತೀವಿ ಅವಾಗೇ ವಿಕಾರಗಳ ಪ್ರಹಾರ ಆಗುತ್ತೆ. आत्मिक स्थिति जिसकी पक्की बन जाएगी, ಯಾರ್ದು ಆತ್ಮಿಕ ಸ್ಥಿತಿ ಪಕ್ಕಾ ಆಗೋಗ್ಬಿಡತ್ತೆ, उसकी आंखें इधर उधर देखेंगी, ಮತ್ತೆ ಅವ್ರ ಕಣ್ಣುಗಳು ಅಲ್ಲಿ ಇಲ್ಲಿ ನೋಡುತ್ತಾ, देखती हुई नजर आएंगी, ನೋಡ್ತಾ ಇರೋ ಥರ ಕಾಣಿಸುತ್ತಾ, या स्त्रियम नजर आएंगी, ಅಥವಾ ಸ್ಥಿರಿಯಮ್ಮಾಗಿ ಕಾಣಿಸುತ್ತಾ? हैं? स्त्रियम होंगी। ಸ್ಥಿರಿಯಮ್ಮಾಗಿರುತ್ತೆ ಕಣ್ಣುಗಳು. अकेली आंखें ही नहीं, ಕೇವಲ ಕಣ್ಣುಗಳಷ್ಟೇ ಅಲ್ಲ, सभी इंद्रियां स्त्रियम हो जाएंगी। ಎಲ್ಲ ಇಂದ್ರಿಯಗಳು ಸಹ ಸ್ಥಿರಿಯಮ್ ಆಗೋಗುತ್ತೆ. उसको कहेंगे आत्मनिष्ठ। ಅದಕ್ಕೆ ಅಂಥವರಿಗೆ ಹೇಳಲಾಗುತ್ತೆ ಆತ್ಮನಿಷ್ಠ. जो आत्मिक स्टेज में सदैव रहेगा, ಯಾರು ಆತ್ಮಿಕ ಸ್ಟೇಜ್ನಲ್ಲಿ ಯಾವಾಗಲೂ ಇರ್ತಾರೆ, वो ये इच्छा तो जरूर करेगा ಅವರು ಈ ಆಸೆ ಅಂತೂ ಯಾವಾಗಲೂ ಇಷ್ಟಪಡ್ತಾರೆ, कि हम दुख और सुख की अनुभूति से परे हो जाए। ಅಂದರೆ ನಾವು ದುಃಖ ಮತ್ತು ಸುಖದ ಅನುಭವದಿಂದ ಪರೆ ಆಗೋಗ್ಬಿಡ್ತೀವಿ. माने बाप समान हमारी स्टेज हो जाए ಅಂದರೆ ನಮ್ಮ ಸ್ಟೇಜ್ ಏನಿದೆ ಇದು ತಂದೆ ಸಮಾನ ಆಗೋಗ್ಬಿಡುತ್ತೆ, और बनी रहे। ಮತ್ತು ಆ ಸ್ಟೇಜ್ ಯಾವಾಗಲೂ ಹಾಗೇ ಇರಬೇಕು. बाप समान स्टेज माने निराकारी, ತಂದೆ ಸಮಾನ ಸ್ಟೇಜ್ ಅಂದ್ರೇ ಏನಾಗಿದೆ? निर्विकारी और निरहंकारी। ನಿರಾಕಾರಿ, ನಿರ್ವಿಕಾರಿ ಮತ್ತು ನಿರಹಂಕಾರಿ. तो हम बाप के नजदीक पहुंच जाएंगे। ಆವಾಗ ಮತ್ತೆ ನಾವು ತಂದೆ ಹತ್ರ ತಲುಪಿಬಿಡ್ತೀವಿ. और परम धाम में जितना ही हम बाप के नजदीक की स्टेज में होंगे, ಮತ್ತು ಪರಮಧಾಮದಲ್ಲಿ ನಾವೆಷ್ಟೇ ತಂದೆ ಹತ್ತಿರದಲ್ಲಿರುವಂಥ ಸ್ಟೇಜ್ನಲ್ಲಿ ಇರ್ತೀವಿ, सुखधाम में भी हम उतनी ही ऊंची स्टेज में आवेंगे। ಸುಖಧಾಮದಲ್ಲೂ ಸಹ ನಾವು ಅಷ್ಟೇ ಉನ್ನತವಾಗಿರುವಂಥ ಸ್ಟೇಜ್ನಲ್ಲಿ ಬರ್ತೀವಿ. सुखधाम में भी बाप होगा या नहीं होगा? ಸುಖಧಾಮದಲ್ಲೂ ಸಹ ತಂದೆ ಇರ್ತಾರೋ ಇಲ್ವೋ? है? अरे शिव बाबा होगा कि नहीं होगा? ಕೇಳ್ತಾ ಇದ್ದಾರೆ ಬಾಬಾ, ಅರೆ ಶಿವಬಾಬಾ ಇರ್ತಾರೋ ಇಲ್ವೋ? होगा। ಇರ್ತಾರೆ. तो वहाँ नजदीक रहना है या दूर रहना है? ಮತ್ತೆ ಅಲ್ಲಿ ಹತ್ರ ಇರಬೇಕಾಗಿದೆನಾ ಅಥವಾ ದೂರ ಇರಬೇಕಾಗಿದೆನಾ? कहाँ रहना है? ಎಲ್ಲಿರಬೇಕಾಗಿದೆ? नजदीक ही रहना है। ಹತ್ರನೇ ಇರಬೇಕಾಗಿದೆ. कोई भी पढ़ाई है, ಯಾವುದೇ ವಿದ್ಯಾಭ್ಯಾಸ ಆಗಿದೆ, वो पढ़ाई का अहम ऑब्जेक्ट जरूर चाहिए। ಆ ವಿದ್ಯಾಭ್ಯಾಸದ ಎಮ್ ಆಬ್ಜೆಕ್ಟ್ ಅಂತೂ ಖಂಡಿತವಾಗಿ ಬೇಕಾಗಿದೆ. साकारी सृष्टि में जो आत्मिक स्टेज में टिकने वाली आत्माएं हैं, ಸಾಕಾರಿ ಸ್ಟೇಜ್ನಲ್ಲಿ ಯಾರು ಆತ್ಮಿಕ ಸ್ಟೇಜ್ನಲ್ಲಿ ಸ್ಥಿತರಾಗುವಂಥ ಆತ್ಮಗಳಾಗಿದ್ದಾರೆ, उनको ज्यादा लंबे चौड़े घर की जरूरत नहीं है। ಅವರಿಗೆ ಜಾಸ್ತಿ ಉದ್ದ ಅಗಲ ಇರುವಂಥ ಮನೆಯ ಅವಶ್ಯಕತೆ ಇರೋದಿಲ್ಲ. उनके दिल में ही इतनी जगह होगी कि थोड़ी जगह में बहुतों को ಅವ್ರ ಹೃದಯನೇ ಅಷ್ಟು ವಿಶಾಲವಾಗಿರುತ್ತೆ, ಅವ್ರ ಹೃದಯದಲ್ಲೇ ಇಷ್ಟೊಂದು ಜಾಗ ಇರುತ್ತೆ, ಸ್ವಲ್ಪ ಜಾಗದಲ್ಲೇ ಅವ್ರು ತುಂಬ ಆತ್ಮಗಳನ್ನು समेट सकते हैं। ಅಳವಡಿಸ್ಕೊಂಡು ಇಟ್ಕೋಬೋದಾಗಿದೆ. जैसे शहद की मक्खियाँ होती हैं, ಯಾವ ಥರ ಜೇನು ಹುಳದಲ್ಲಿ ರಾಣಿ ಹುಳ ಇರುತ್ತೆ,
कितनी मक्खियां रहती हैं छोटे से छत्ते में। ಆ ಒಂದು ಚಿಕ್ಕ ಇದರಲ್ಲಿ ಅಂದರೆ ಆ ಜೇನಿನ ಗೂಡು ಏನಿದೆ ಅದರಲ್ಲಿ ಅಷ್ಟೊಂದು ಚಿಕ್ಕ ಜೇನಿನ ಗೂಡಲ್ಲಿ ಎಷ್ಟೊಂದು ಜೇನು ಹುಳಗಳು ಇರುತ್ತೆ ಸೇರ್ಕೊಂಡು ಒಟ್ಟಿಗೆ हजारों की तादाद में। ಸಾವಿರರಷ್ಟು ಸಂಖ್ಯೆಯಲ್ಲಿ ಇರುತ್ತೆ ಅದು और सब एक दूसरे से कंट्रोल्ड, ಮತ್ತು ಎಲ್ಲರೂ ಒಬ್ಬರು ಇನ್ನೊಬ್ಬರಿಂದ ಕಂಟ್ರೋಲ್ಡ್ ಆಗಿರ್ತಾರೆ सब अपने अपने काम में लगी रहती है। ಎಲ್ಲರೂ ತಮ್ಮ ತಮ್ಮ ಕೆಲಸದಲ್ಲೇ ತೊಡಗಿರ್ತಾರೆ एक दूसरे से झगड़ती हैं कि तुमने हमारे माता से माथा क्यों बिगाड़ दिया। ಅವರೊಬ್ರೊಬ್ರ ಜೊತೆ ಜಗಳಾಡ್ತಾರ ನೀವು ನಮ್ಮ ತೆಲೆ ಜೊತೆ ನಿನ್ನ ತೆಲೆನ ಯಾಕೆ ಸೇರಿಸ್ಕೊಂಡೆ ಯಾಕೆ ಹೊಡೆಸ್ಕೊಂಡೆ ಅಂತ तो हमारे ऊपर क्यों चढ़ बैठी। ನೀವು ನನ್ನ ಮೇಲೆ ಯಾಕೆ ಹತ್ತು ಕೂತ್ಕೊಂಡಿದೀಯಾ ಅಂತ कहीं झगड़ा होता है ಎಲ್ಲಾದರೂ ಜಗಳ ಆಗತ್ತಾ ಹುಳುಗಳದ್ದು तो ಆಗೋದಿಲ್ಲ ಅಲ್ವಾ ऐसे ही कहा जाता है कि दिल के अंदर जगह होती है। ಅದೇ ಥರ ಈ ಮಾತನ್ನು ಹೇಳಲಾಗುತ್ತೆ ಉದಾಹರಣೆಗೆ ಅಂದರೆ ಹೃದಯದಲ್ಲಿ ಜಾಗ ಇದ್ದರೆ जगह की ज्यादा जरूरत होती नहीं है। ಆವಾಗ ಸ್ಥೂಲದಲ್ಲಿ ಜಾಗಕ್ಕೆ ಜಾಸ್ತಿ ಅವಶ್ಯಕತೆ ಇರೋದೇ ಇಲ್ಲ दिल बड़ा होना चाहिए। ಹೃದಯ ಯಾವಾಗಲೂ ವಿಶಾಲವಾಗಿರಬೇಕಾಗಿದೆ पावरफुल आत्मिक स्थिति वाले जब तैयार हो जाएंगे ಪವರ್ಫುಲ್ ಆತ್ಮಿಕ ಸ್ಥಿತಿ ಉಳ್ಳವಂಥವ್ರು ಯಾವಾಗ ತಯಾರಾಗೋಗ್ತಾರೆ तो उनका संगठन इतना पावरफुल संगठन होगा ಅವಾಗ ಅವ್ರ ಸಂಘಟನೆ ಇಷ್ಟೊಂದು ಪವರ್ಫುಲ್ ಆಗಿರುವಂಥ ಸಂಘಟನೆ ಆಗಿರುತ್ತೆ कि वो हुजूम की हुजूम आत्माओं को अपने कंट्रोल में वाइब्रेशन से कर लेगा। ಅವರು ತಮ್ಮ ವೈಬ್ರೇಷನ್ನಿನಿಂದ ಗುಂಪು ಗುಂಪಲ್ಲಿ ಜಾಸ್ತಿ ಆತ್ಮಗಳನ್ನು ತಮ್ಮ ಕಂಟ್ರೋಲಲ್ಲಿ ಮಾಡ್ಕೊಂಡ್ಬಿಡ್ತಾರೆ शिवाजी के पास कितनी सेना थी। ಶಿವಾಜಿ ಹತ್ರ ಎಷ್ಟು ಸೈನ್ಯ ಇತ್ತು मुट्ठी भर। ಒಂದು ಇಡಿಯಷ್ಟು ಸೈನ್ಯ ಇತ್ತು ಅಷ್ಟೇ और औरंगजेब के पास कितनी सेना थी। ಮತ್ತು ಔರಂಗಜೇಬನ ಹತ್ರ ಎಷ್ಟು ಸೈನ್ಯ ಇತ್ತು टिड्डी दल। ಟಿಡ್ಡಿದೆಲ್ಲ ಆಗಿತ್ತು ಹುಳಗಳಾಗಿತ್ತು ಅಷ್ಟೇ औरंगजेब जैसे शासनकर्ता को जिसके पास लाखों की तादाद में हुजूम था, ಔರಂಗಜೇಬ್ ಯಾರಿದ್ರು ಶಾಸನ ಮಾಡೋವಂಥ ರಾಜ ಅವ್ರ ಹತ್ರ ಎಷ್ಟೊಂದು ಜಾಸ್ತಿ ಸಂಖ್ಯೆಯಲ್ಲಿ ಸೈನಿಕರಿದ್ದರು सिपाहियों का ಅವ್ರ ಹತ್ರ ಸಿಪಾಯಿಯರು ತುಂಬ ಜಾಸ್ತಿ ಇದ್ದರು लोहे के चने चबा दिए। ಆದರೂ ಎಲ್ಲರನ್ನೂ ಸೋಲಿಸ್ಬಿಟ್ಟ तो किसके साथ ही ज्यादा पावरफुल हुए। ಮತ್ತು ಯಾರ ಜೊತೆಗಾರ ಜಾಸ್ತಿ ಪವರ್ಫುಲ್ ಆದರು शिवाजी के साथ ही ज्यादा पावरफुल हुए। ಶಿವಾಜಿ ಅವರ ಜೊತೆಗಾರರು ಯಾರಿದ್ರು ಅವ್ರು ಜಾಸ್ತಿ ಪವರ್ಫುಲ್ ಆಗಿದ್ರು ये वही आत्माएं हैं ಇವರು ಅದೇ ಆತ್ಮಗಳಾಗಿದ್ದಾರೆ जो सृष्टि के आदि में सूर्यवंशी बनी थी। ಯಾರು ಸೃಷ್ಟಿಯ ಆರಂಭದಲ್ಲಿ ಸೂರ್ಯವಂಶಿಗಳಾಗಿದ್ರು बाप के सूर्यवंशी बच्चे बने थे। ತಂದೆಯ ಸೂರ್ಯವಂಶಿ ಮಕ್ಕಳಾಗಿದ್ರು एक एक आत्मा रूहानी सोल्जर बनती है। ಒಂದೊಂದು ಆತ್ಮನೂ ಸಹ ರೂಹಾನಿ ಸೋಲ್ಜರ್ ಆಗ್ತಾರೆ क्या रूहानी सोल्जर, रूहानी सिपाही। ಒಬ್ಬೊಬ್ಬರು ರೂಹಾನಿ ಸೋಲ್ಜರ್ ಆಗ್ತಾರೆ ಅಂದರೆ ರೂಹಾನಿ ಸಿಪಾಯಿಗಳಾಗ್ತಾರೆ ಅಂದರೆ ಸೈನಿಕರಾಗ್ತಾರೆ जैसे वो सिपाही होते हैं ಯಾವ ಥರ ಆ ಸೈನಿಕರು ಇರ್ತಾರೆ मिलिट्री में, ಮಿಲಿಟ್ರಿಯಲ್ಲಿ इतना अनुशासन होता है उनके अंदर। ಅವರಲ್ಲಿ ಎಷ್ಟೊಂದು ಅನುಶಾಸನೆ ಇರುತ್ತೆ होता है या नहीं। जितने भी मौके में होते हैं सबसे ज्यादा अनुशासन कौन से मौके में होता है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಮತ್ತು ಅವ್ರ ಸೈನಿಕರಲ್ಲಿ ಅಷ್ಟೊಂದು ಪವರ್ ಇರುತ್ತೆ ಅಥವಾ ಅದೇ ಥರ ಪ್ರಪಂಚದಲ್ಲಿ ಯಾವುದೇ ಸೈನಿಕರ ಗುಂಪುಗಳಿದೆ ಅದರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಅನುಶಾಸನ ಏನಿದೆ ರೂಲ್ಸ್ನಲ್ಲಿ ಯಾರು ಇರ್ತಾರೆ मिलिट्री में होता है। ಮಿಲಿಟ್ರಿಯಲ್ಲೇ ಜಾಸ್ತಿ ರೂಲ್ಸ್ ಇರುತ್ತೆ ಶಾಸನ ವ್ಯವಸ್ಥೆ ಇರುತ್ತೆ ये भी रूहानी मिलिट्री है बाप की। ಇದು ಸಹ ತಂದೆಯ ರೂಹಾನಿ ಮಿಲಿಟ್ರಿ ಆಗಿದೆ क्या इस रूहानी मिलिट्री का मार्शल जो देवताओं में महादेव कहा जाता है, ಈ ರೂಹಾನಿ ಮಿಲಿಟ್ರಿಯ ಮಾರ್ಷಲ್ ಯಾರಾಗಿದ್ದಾರೆ ಯಾರಿಗೆ ದೇವತೆಗಳಲ್ಲಿ ಮಹಾದೇವ ಅಂತ ಹೇಳಲಾಗುತ್ತೆ वो इस रूहानी मिलिट्री का मार्शल है। ಅವರು ಯಾರು ರೂಹಾನಿ ಮಿಲಿಟ್ರಿಯ ಮಾರ್ಷಲ್ ಆಗಿದ್ದಾರೆ जब ये अभी तो ट्रेनिंग चल रही है। ಇವಾಗಂತೂ ಟ್ರೈನಿಂಗ್ ನಡೀತಾ ಇದೆ क्या अभी चुनाव हो रहा है। ಇವಾಗ ಇನ್ನು ಆಯ್ಕೆ ಮಾಡ್ತಾ ಇದ್ದಾರೆ भारत तैयार की जाती है ना तो पहले क्या होता है, पहले चुनाव होता है। चुनाव होने के बाद फिर उनको ट्रेनिंग दी जाती है। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಯಾರನ್ನಾದ್ರೂ ಪದಾಧೀಶರನ್ನಾಗಿ ಮಾಡ್ತಾರೆ ಅಲ್ವಾ ಅವಾಗೇನು ಮಾಡ್ತಾರೆ ಪದವಿಗೂ ಯೋಗ್ಯರನ್ನಾಗಿ ಮಾಡುವಾಗ ಮೊದಲು ಟ್ರೈನಿಂಗ್ ಕೊಡ್ತಾರೆ ಆರಿಸ್ಬಿಟ್ಟಿದ ಮೇಲೆ ಟ್ರೈನಿಂಗ್ ಕೊಡ್ತಾರೆ ये ट्रेनिंग काल चल रहा है अभी। ಸೊ ಇವಾಗೂ ಸಹ ಇದು ಟ್ರೈನಿಂಗ್ ಕಾಲ ನಡೀತಾ ಇದೆ और ट्रेनिंग जब पूरी होगी ಮತ್ತು ಯಾವಾಗ ಈ ಟ್ರೈನಿಂಗ್ ಪೂರ್ತಿ ಆಗುತ್ತೆ और अपने अपने पद पर जब सुशोभित हो जाएंगे ಆವಾಗ ಎಲ್ಲರೂ ತಮ್ಮ ತಮ್ಮ ಪದದ ಮೇಲೆ ಕುತ್ಕೊಂಡ್ಬಿಡ್ತಾರೆ ಸುಶೋಭಿತರಾಗ್ತಾರೆ तब ये रूहानी मिलिट्री संसार में नाम वाला करेगी।
ಆವಾಗ ಈ ರುಹಾನಿ ಮಿಲಿಟ್ರಿ ಇಡೀ ಪ್ರಪಂಚದಲ್ಲಿ ಹೆಸರನ್ನ ಪ್ರಸಿದ್ಧಿ ಮಾಡುತ್ತೆ. चाहे कैसी भी स्थिति हो, कैसी भी परिस्थिति हो, ಬಲ್ಲ ಯಾವ ಥರ ಸ್ಥಿತಿನೇ ಆಗಿರಲಿ, ಯಾವ ಥರ ಪರಿಸ್ಥಿತಿಗಳೇ ಆಗಿರಲಿ, कैसे भी व्यक्ति संसर्ग में आने वाले क्यों न हो, ಯಾವ ಥರ ವ್ಯಕ್ತಿಗಳೇ ಸಂಪರ್ಕದಲ್ಲಿ ಬರುವಂಥವರೇ ಆಗಿರಲಿ, कैसी भी समस्याएं पैदा करने वाले क्यों न हो, ಯಾವ ಥರ ಸಮಸ್ಯೆಗಳೇ ಉತ್ಪನ್ನ ಮಾಡುವಂಥವರೇ ಆಗಿರಲಿ, लेकिन हमारी आत्मा सुख मौज में मस्त बनी रहे. ಆದರೆ ನಮ್ಮ ಆತ್ಮ ಸುಖದಲ್ಲಿ ಖುಷಿಯಲ್ಲಿ ಮಸ್ತಾಗಿರಬೇಕು. लेकिन ये कब होगा? ಆದರೆ ಇದು ಯಾವಾಗ ಆಗುತ್ತೆ? कब होगा ऐसा? ऐसी ताकत हमारे अंदर कब आएगी? ಅಂದರೆ ಯಾವಾಗ ಆಗುತ್ತೆ ಆ ಥರ? ನಮ್ಮ ಆತ್ಮನಲ್ಲಿ ಈ ಥರ ಶಕ್ತಿ ಯಾವಾಗ ಬರುತ್ತೆ? आत्माभिमान की, ಅಂದರೆ ಈ ಥರ ಆತ್ಮಾಭಿಮಾನದ ಶಕ್ತಿ ಯಾವಾಗ ಬರುತ್ತೆ? स्वाभिमान की, जो हमारा ऐसा वाइब्रेशन मजबूत बन जाए. ಅಂದರೆ ಈ ಥರ ಸ್ವಾಭಿಮಾನದ ಶಕ್ತಿ ಯಾವಾಗ ಬರುತ್ತೆ ನಮ್ಮಲ್ಲಿ? ಅಂದರೆ ನಮ್ಮ ಆತ್ಮ ಅಷ್ಟೊಂದು ಜಾಸ್ತಿ ಪವರ್ಫುಲ್ ಆಗೋಗುತ್ತೆ, ಸ್ಟ್ರಾಂಗ್ ಆಗೋಗುತ್ತೆ. पावरफुल बन जाए जब हम आत्मिक स्टेज में स्थित हो. ಯಾವಾಗ ನಾವು ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತರಾಗ್ತೀವೋ ಅವಾಗೇ ಬರುತ್ತೆ ಆ ಪವರ್. अपने को आत्मा समझेंगे, ಯಾವಾಗ ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊತೀವಿ, देहभान से बिल्कुल परे. ದೇಹಾಭಿಮಾನದಿಂದ ಪೂರ್ತಿ ಪರೆ ಆಗೋಗ್ಬಿಡ್ಬೇಕು. मैं एक आत्मा बाप का बच्चा हूँ. ನಾನೊಂದು ಆತ್ಮ ತಂದೆ ಮಗು ಆಗಿದ್ದೀನಿ. आत्मिक स्थिति में मैं शिववंशी बाप का बच्चा हूँ. ಆತ್ಮಿಕ ಸ್ಥಿತಿಯಲ್ಲಿ ನಾನು ಶಿವವಂಶಿ ತಂದೆಯ ಮಗು ಆಗಿದ್ದೀನಿ. और देह के रूप में, ಮತ್ತೆ ದೇಹದ ರೂಪದಲ್ಲಿ, माने ब्राह्मण के रूप में, ಮತ್ತೆ ಬ್ರಾಹ್ಮಣನ ರೂಪದಲ್ಲಿ मैं माता पिता का बच्चा हूँ. ನಾನು ತಂದೆ ತಾಯಿಯ ಮಗು ಆಗಿದ್ದೀನಿ. बस माता पिता और कुछ नहीं. ಅಷ್ಟೇ, ತಂದೆ ತಾಯಿನ ಬಿಟ್ಟು ಇನ್ನೇನು ಇಲ್ಲ. सारी दुनिया मर गई. ಇಡೀ ಪ್ರಪಂಚನೇ ಸತ್ತೋಗ್ಬಿಟ್ಟಿದೆ. इतनी बड़ी विश्व के अंदर तुम बच्चों के लिए अपना ही छोटा सा संसार है. ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಿಮ್ಮ ಮಕ್ಕಳಿಗೋಸ್ಕರ ನಿಮ್ಮದೇ ಆಗಿರುವಂಥ ಒಂದು ಚಿಕ್ಕ ಪ್ರಪಂಚ ಆಗಿದೆ. छोटा सा संसार माना कौन सा छोटा सा संसार? ಚಿಕ್ಕ ಪ್ರಪಂಚ ಅಂದರೆ ಯಾವುದಾಗಿದೆ ಆ ಚಿಕ್ಕ ಪ್ರಪಂಚ? बस माता पिता, ತಂದೆ ತಾಯಿ, माता पिता की गोदी, बस यही हमारा संसार हो गया. ತಂದೆ ತಾಯಿಯ ಮಡಿಲು, ಅದೇ ನಮ್ಮ ಪ್ರಪಂಚ ಆಗೋಗ್ಬಿಟ್ಟಿದೆ. अगर ऐसी स्टेज बन गई ಒಂದು ವೇಳೆ ಈ ಥರ ಸ್ಟೇಜ್ ನಮ್ದು ಆಗೋಗ್ಬಿಟ್ರೆ, तो आत्मिक स्टेज पक्की होने पर ಮತ್ತೆ ಆ ಥರ ಆತ್ಮಿಕ ಸ್ಟೇಜ್ ಯಾವಾಗ ನಮ್ಮದು ಪಕ್ಕ ಆಗೋಗ್ಬಿಡುತ್ತೆ, उस आत्मा में जितनी पावर आ जाएगी, भले से विनाश की दुनिया के बीच में वो आत्मा रहेगी. ಭಲೆ ಈ ವಿನಾಶಿ ಪ್ರಪಂಚದ ಮಧ್ಯದಲ್ಲಿ ಆತ್ಮ ಇರುತ್ತೆ, ಆದರೂ ಸಹ ಆತ್ಮನಲ್ಲಿ ಅಷ್ಟೊಂದು ಪವರ್ ಬಂದ್ಬಿಡುತ್ತೆ. चारों तरफ खून बह रहा है, खून की नदियां बह रही है, ನಾಲ್ಕಾರು ಕಡೆ ರಕ್ತದ ನದಿ ಹರಿತಾ ಇದೆ, ರಕ್ತ ಹರಿತಾ ಇರುತ್ತೆ. लेकिन वो आत्मा बहुत आनंद में अपने को महसूस. ಆದರೆ ಆತ್ಮಗಳು ಸ್ವಯಂನ ತುಂಬ ಆನಂದದಲ್ಲಿ ಅನುಭವ ಮಾಡ್ಕೊತಾರೆ. ಸ್ವಯಂನ शांति की स्टेज में महसूस करेंगे. ಶಾಂತಿಯ ಸ್ಟೇಜ್ನಲ್ಲಿ ಅನುಭವ ಮಾಡ್ಕೊತಾರೆ ಸ್ವಯಂನ. किसी प्रकार का फ्रिक्शन बुद्धि में नहीं आ सकता. ಯಾವುದೇ ಪ್ರಕಾರದ ಫ್ರಿಕ್ಷನ್ ಬುದ್ಧಿಯಲ್ಲಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. तो अब ऐसी स्टेज बनाने का बहुत थोड़ा सा टाइम रह गया. ಮತ್ತು ಇವಾಗ ಆ ಥರ ಸ್ಟೇಜ್ ಮಾಡ್ಕೊಳೋಂಥ ಟೈಮ್ ತುಂಬ ಸ್ವಲ್ಪ ಉಳ್ಕೊಂಡ್ಬಿಟ್ಟಿದೆ. ये अमृत बेले का बहुत सुहावना समय रहे चल रहा है. ಇವಾಗ ಇದು ಅಮೃತ ವೇಳೆಯ ಟೈಮ್ ಏನು ನಡೀತಾ ಇದೆ, ಇದು ತುಂಬ ಸುಹಾವನಾ ಟೈಮ್, ಅಂದರೆ ತುಂಬ ಚೆನ್ನಾಗಿರುವಂಥ ಟೈಮ್ ನಡೀತಾ ಇದೆ. बेहद का समय चल रहा है. ಇದು ಬೇಹದ್ದಿನ ಸಮಯ ನಡೀತಾ ಇದೆ. बेहद का अमृत बेला, ಇದು ಬೇಹದ್ದಿನ ಅಮೃತ ವೇಳೆ ಆಗಿದೆ. हद का अमृत बेला और बेहद का अमृत बेला. ಹದ್ದಿನ ಅಮೃತ ವೇಳೆ ಆಗಿದೆ ಒಂದು, ಇನ್ನೊಂದಾಗಿದೆ ಬೇಹದ್ದಿನ ಅಮೃತ ವೇಳೆ. महत्व दोनों का है, ಮಹತ್ವ ಅಂತೂ ಎರಡರದ್ದು ಇದೆ. लेकिन बेहद के अमृत वेले तक पहुंचना है ಆದರೆ ಈ ಬೇಹದ್ದಿನ ಅಮೃತ ವೇಳೆವರೆಗೂ ತಲುಪಬೇಕಾಗಿದೆ. और अपना पूरा पुरुषार्थ पक्का करना है. ಮತ್ತು ನಮ್ಮ ಪೂರ್ತಿ ಪುರುಷಾರ್ಥವನ್ನು ಪಕ್ಕಾ ಮಾಡ್ಕೋಬೇಕಾಗಿದೆ. अब नहीं तो कब नहीं. ಇವಾಗಿಲ್ಲ ಅಂದರೆ ಮತ್ತೆ ಯಾವಾಗೂ ಇಲ್ಲ. ಓಂ ಶಾಂತಿ. ಇವತ್ತಿಂದು ಸೆಲೆಕ್ಟೆಡ್ ಪಾಯಿಂಟ್ ನಂಬರ್ ಆಗಿತ್ತು 3379.